ಪುರುಷೋತ್ತಮ ಮಾಸ ಅನ್ನೋದನ್ನು ಹೇಳುವಾಗ ಮಲಮಾಸ ಅಂತ ಹೇಳಿದರೂ ಕೂಡ ಅದು ನಿರ್ಮಲವಾದ ಮಾಸ. ಅದರ ಪೂಜಾ ವಿಧಾನವನ್ನು ಸ್ವತಃ ಬೃಹನ್ನಾರದೀಯ ನಮ್ಮ ಮುಂದೆ ತೆರೆದಿಟ್ಟಿದೆ. ಸಂಪತ್ತು ಅನ್ನೋದು ದುಡಿದೇ ಸಿಗುವಂಥದ್ದು. ಕೆಲವು ಕಡೆ ಇನ್ವೆಸ್ಟ್ ಮಾಡಿದಾಗ ಹೆಚ್ಚಿನ ಫಲ ಬರುತ್ತೆ ಅನ್ನೋದು ಲೋಕದಲ್ಲಿ ಹೇಗೆ ಕಾಣುತ್ತೋ ಹಾಗೇನೆ ಈ ಪುರುಷೋತ್ತಮ ಮಾಸ ಅನ್ನುವುದು ಬೇರೆ ಕಾಲಗಳಿಗಿಂತ ಈ ವಿಷಯದಲ್ಲಿ ಹೆಚ್ಚಿನ ಫಲವನ್ನು ಕೊಡುತ್ತೆ. ಪ್ರಧಾನವಾದ ನಿಯಮ, ಹರಟೆ ಹೊಡಿಬಾರ್ದು, ಬೇರೆ ಸಂಗತಿಗಳನ್ನು ಚರ್ಚೆ ಮಾಡಬಾರ್ದು. ಹೂವು, ಗಂಧ, ಪುಷ್ಪ ಇದನ್ನೆಲ್ಲ ಮೊದಲೇ ತಯಾರು ಮಾಡಿ ಇಟ್ಟುಕೊಂಡು ಪೂಜೆಗೆ ಕೂತು ಆಮೇಲೆ ಅಯ್ಯೋ ಹಣ್ಣೆ ತಂದಿಲ್ಲ ಅಂತ ಎದ್ದು ಹೋಗುದು, ಅಥವಾ ಇನ್ನೇನೋ ಪದಾರ್ಥವೇ ಸಿಕ್ಕಿಲ್ಲ ಅಂತ ಇನ್ನೆಲ್ಲೋ ಹೊರಡುದು, ಇದೆಲ್ಲ ಮಧ್ಯದಲ್ಲಿ ಮತ್ತೆ ಬರಬಾರದು. ಮುಖ್ಯವಾಗಿ ಇಲ್ಲಿ ಹೇಳಬೇಕಾದ ಸಂಗತಿ ಏನು ಅಂದರೆ, ದೇವರಿಗೆ ಯಾವುದೇ ಪುಷ್ಪವನ್ನು ಸಮರ್ಪಣೆ ಮಾಡುವಾಗ ಅದು ನಮ್ಮ ಮನೆಯಲ್ಲಿ ಬೆಳೆದ ಗಿಡವಾದರೆ ಅದಕ್ಕೆ 100 ಮಾರ್ಕು, ಪರವಾಗಿಲ್ಲ ಪಕ್ಕದವರ ಮನೆಯವರ ಹತ್ರ ಕೇಳಿ ತಂದದ್ದಾದರೆ 50 ಮಾರ್ಕು, ಕೇಳದೆ ತಂದರೆ -50 ಆಗುತ್ತೆ, ಅದು ಬೇರೆ ಪ್ರಶ್ನೆ. ರಾಧಿಕಾ ಸಹಿತನಾದ ಪುರುಷೋತ್ತಮನಿಗೆ ಧೂಪವನ್ನು ಸಮರ್ಪಿಸಿದ್ದೇನೆ. ಅದು ಎಂಥ ಧೂಪವಾಗಿರಬೇಕು ಅಂದರೆ, ನಾವು ಕುಡಿದು ನಾವೇ ಪ್ರಾಣ ಬಿಡುವ ಹಾಗೆ ಆಗಬಾರ್ದು, ದೇವರು ಸಂತೋಷ ಪಡುವ ಹಾಗಿರಬೇಕು. ಏನಾಗಿದೆ ಅಂದರೆ, ಧರ್ಮದ ಹೆಸರಿನಲ್ಲಿ ಅಧರ್ಮ ತಾಂಡವವಾಡ್ತಾ ಇರುತ್ತೆ, ನಮಗದು ಅರ್ಥ ಆಗೋದಿಲ್ಲ. ಅಡಿಕೆಯಿಂದ ಕೂಡಿದ ವೀಳ್ಯದೆಲೆಯನ್ನು ಕೊಡುವಂಥದ್ದು. ಇದು ಕೊಡುವಾಗಲೂ 4 ಆದರೂ ಇರಬೇಕು. 2 ಕೊಟ್ಟೆ, 1 ಕೊಟ್ಟೆ, ಅರ್ಧ ಕೊಟ್ಟೆ, ತುಂಡು ಕೊಟ್ಟೆ, ಒಣಗಿದ ಕೊಟ್ಟೆ, ಹಸಿದು ಕೊಟ್ಟೆ, ಹಿರಿದು ಕೊಟ್ಟೆ, ಹರಿದು ಕೊಟ್ಟೆ ಅಂತ ಆಗೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನಾವು ಅಪೂಪವನ್ನು ಕೊಡ್ತೇವೆ ಅಂದರೆ ಅತಿರಸ ಅಂತ ಹೆಸರದಕ್ಕೆ. ಅತಿ ರಸ, ಅದು ತಿಂದರೆ ಮತ್ತೂ ತಿನ್ನಬೇಕು ಅಂತ ಅನ್ನಿಸ್ಬೇಕು, ಅಂಥದ್ದನ್ನು ನಾವು ಇನ್ನೊಬ್ರಿಗೆ ಕೊಡಬೇಕು. ಅದು ಬಿಟ್ಟು ಯಾರೋ ಮಾಡಿ ಕೊಡ್ತಾರೆ, ಯಾರಿಂದನೋ ತರಿಸ್ತೇವೆ, ಆ ಕೊಟ್ಟವರಿಗೇ ಕೊಟ್ಟು 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 ಅವ್ರ ಮನೆಯಲ್ಲಿ ಒಂದು ಅಟ್ಟಿ ಇರುತ್ತೆ, ಅದನ್ನು ಅವರು ತಿನ್ನಲ್ಲ. ಕೊನೆಗೆ ಹಸು ಕೊಟ್ಟರೆ ಅದು ಸ್ಮೆಲ್ ಮೂಗಿನಿಂದ ಒಂದು ಸರ್ತಿ ಗುಡ್ರು ಹಾಕಿ ಹೊಟ್ಟೋಗ್ಬಿಡುತ್ತೆ. ತುಂಬ ಬೇಜಾರಲ್ಲಿ ಹೇಳ್ತಾ ಇದ್ದೇನೆ, ನಾನು ನೋಡಿದ ಸಂಗತಿಯನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಆದಷ್ಟು ಶುದ್ಧವಾಗಿ ನಮಗೆ ಅಷ್ಟು ಜನಕ್ಕೆ ಒಬ್ಬರಿಗೆ ಕೊಟ್ಟರೆ ಅದು ವ್ಯರ್ಥ ಆಗುತ್ತೆ. 33 ಜನಕ್ಕೆ ಒಂದೊಂದೋ 2 ಕೊಡಿ, ಖಂಡಿತ ತಪ್ಪಾಗೋದಿಲ್ಲ. 33 ಡೈಮಂಡ್ ಕಲ್ಸಕ್ಕರೆ ಕೊಟ್ಟೆ, 33 ಅಡಿಕೆ ಕಾಳು ಕೊಟ್ಟೆ, 33 ಎಲೆ ಕೊಟ್ಟೆ, ಅವ್ರು ಅದನ್ನು ಪಲ್ಯ ಮಾಡಿ ತಿನ್ಲಿಕ್ಕಾಗತ್ತಾ? ಓಂ ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂ ಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ. ಸ್ವಸ್ತ್ಯಸ್ತು ಸತಾಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಭಗವಂತನ ಚಿಂತನೆಯನ್ನು ನಡೆಸಲಿಕ್ಕೆ ಒಂದು ಕಾಲ ಅಂತ ಇಲ್ಲ, ಸರ್ವಕಾಲದಲ್ಲಿಯೂ ಭಗವಂತನ ಅನುಸಂಧಾನ ಮಾಡಬೇಕಾದದ್ದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ. ಆದರೆ ಕೆಲವೊಂದು ವಿಶೇಷ ಕಾಲಗಳನ್ನು ಶಾಸ್ತ್ರಕಾರರು ಗುರುತಿಸಿದರೆ ಆ ಕಾಲದಲ್ಲಿ ನಾವು ಸ್ವಲ್ಪ ಪ್ರಮಾಣದ ಶ್ರಮವನ್ನು ಹಾಕಿದರೆ ಹೆಚ್ಚಿನ ಫಲವನ್ನು ಪಡೆಯುವುದು ಸಾಧ್ಯವಾಗುತ್ತೆ ಅಂತ. ಸಂಪತ್ತು ಅನ್ನೋದು ದುಡಿದೇ ಸಿಗುವಂಥದ್ದು. ಹಾಗಿದ್ದರೂ ಕೆಲವೊಂದು ಸರ್ತಿ ಕೆಲವು ಕಡೆ ಇನ್ವೆಸ್ಟ್ ಮಾಡಿದಾಗ ಆ ಫಲ ಹೆಚ್ಚು ಲಭ್ಯವಾಗುತ್ತೆ. ಒಳ್ಳೆಯ ಸುಧಾರಣೆಯಲ್ಲಿರುವ ಲಾಭದಾಯಕವಾದಂತಹ ಜಾಗಗಳಲ್ಲಿ ಸಂಪತ್ತನ್ನು ವಿನಿಯೋಗಿಸಿದರೆ ಆಗ ಹೆಚ್ಚಿನ ಫಲ ಬರುತ್ತೆ ಅನ್ನೋದು ಲೋಕದಲ್ಲಿ ಹೇಗೆ ಕಾಣುತ್ತೋ ಹಾಗೆಯೇ ಈ ಪುರುಷೋತ್ತಮ ಮಾಸ ಅನ್ನುವುದು ಬೇರೆ ಕಾಲಗಳಿಗಿಂತ ಈ ವಿಷಯದಲ್ಲಿ ಹೆಚ್ಚಿನ ಫಲವನ್ನು ಕೊಡುತ್ತೆ. ಇದೇ ಥರದ ಮಾತನ್ನು ಸ್ವತಃ ಪರೀಕ್ಷಿತ್ ರಾಜನೇ ಹೇಳಿದ್ದುಂಟು ಭಾಗವತದ ಸಂದರ್ಭದಲ್ಲಿ. ಈ ಕಲಿಯುಗವನ್ನು ನಿಯಂತ್ರಿಸುವಂತಹ ಕಲಿ ಅನ್ನುವ ದುಷ್ಟನನ್ನು ನಿಗ್ರಹ ಮಾಡಲಿಲ್ಲ ಅಂತೆ. ಯಾಕೆಂದರೆ ಈ ಯುಗದಲ್ಲೊಂದು ವಿಶೇಷ ಲಾಭ ಇದೆ ಅಂತ. ಅತ್ಯಂತ ಕಠಿಣವಾದ ಕಾಲದಲ್ಲಿಯೂ ಕೂಡ ಕಿಂಚಿತ್ತಾದ ಒಳ್ಳೆಯ ಕರ್ಮವನ್ನು ಮಾಡಿದಾಗ ಅನಂತ ಫಲಗಳನ್ನು ಕೊಡುತ್ತೆ ಅನ್ನುವ ಒಳ್ಳೆಯ ಗುಣವನ್ನು ಹೊಂದಿದ ಈ ಕಾಲದಲ್ಲಿ ಜನ ತಮ್ಮ ಅತ್ಯಂತ ಕಡಿಮೆ ಆಯುಷ್ಯದಲ್ಲಿ ಇಷ್ಟು ಕರ್ತವ್ಯ ನಿರ್ವಹಿಸಲಿಕ್ಕೆ ಸಿಗುವ ಅವಕಾಶವನ್ನು ತಪ್ಪಿಸುವುದು ಬೇಡ. ನಿಗ್ರಹ ಮಾಡಿಬಿಟ್ರೆ ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಈ ಕಾಲದ ವೈಶಿಷ್ಟ್ಯವನ್ನು ಅದು ಕಳ್ಕೊಳ್ಬಾರ್ದು ಅನ್ನುವ ದೃಷ್ಟಿಯಿಂದ ಅವನು ಕೂಡ ಕಾಲದ ಮಹಿಮೆಯನ್ನು, ಕಲಿಕಾಲದ ವಿಶೇಷತೆಯನ್ನು, ಕಲಿಕಾಲದ ಕಲ್ಮಶವನ್ನು ಕಳೆಯುವ ನಾರಾಯಣನ ನಾಮಸ್ಮರಣೆಗೆ ಇರುವ ಮಹತ್ವವನ್ನು ಭಾಗವತ ನಮಗೆ ನಿರೂಪಣೆ ಮಾಡುತ್ತೆ. ಅಂತೆಯೇ ಇದೂ ಒಂದು ಅಂಥದ್ದೇ ಪ್ರಸಂಗ. ಪುರುಷೋತ್ತಮ ಮಾಸ ಅನ್ನೋದನ್ನು ಹೇಳುವಾಗ ಮಲಮಾಸ ಅಂತ ಹೇಳಿದರೂ ಕೂಡ ಅದು ನಿರ್ಮಲವಾದ ಮಾಸ. 2 ಸಂಕ್ರಾಂತಿಗಳ ನಡುವೆ ಅಕಸ್ಮಾತ್ 1 ತಿಂಗಳು ಹಾದು ಹೋದರೆ, ಅಥವಾ 2 ಸಂಕ್ರಾಂತಿಗಳು 1 ತಿಂಗಳ ಒಳಗಾಗಿ ಬಂದರೆ ಆವಾಗ ಅದನ್ನು ಮಲಮಾಸ ಅಂತ ಕರೆಯುವಂಥದ್ದು. ಅಂಥ ಸಂದರ್ಭದಲ್ಲಿ ಭಗವಂತನ ಆರಾಧನೆ ಅನ್ನೋದು ಅತ್ಯಂತ ಅವಶ್ಯ ಅನ್ನುವ ದೃಷ್ಟಿಯಿಂದ
ಅದರ ಪೂಜಾ ವಿಧಾನವನ್ನು ಸ್ವತಃ ಬೃಹನ್ನಾರದೀಯ ನಮ್ಮ ಮುಂದೆ ತೆರೆದಿಟ್ಟಿದೆ. ಅದರ ಯಥಾವತ್ತಾದ ಕ್ರಮವನ್ನು ತಿಳಿಸಿದ ವ್ಯವಸ್ಥೆಯ ಅಡಿಯಲ್ಲೇ ತಿಳಿಸುವುದು ಇವತ್ತು ನಮ್ಮ ಈ ಜ್ಞಾನಯಜ್ಞದ ಉದ್ದೇಶ. ಯಾರು ಮಾಡಬಹುದು? ಮಾಡಬೇಕು ಅಂತ ಆಸೆ ಇದ್ದವರು ಮಾಡಬಹುದು. ಯಾವಾಗ ಮಾಡಬಹುದು? ಸ್ವಲ್ಪ ಮನಸ್ಸು ಸಮಾಧಾನವಾಗಿದ್ದಾಗ ಮಾಡುವುದು ಒಳ್ಳೆಯದು. ಗಲಾಟೆ ಮಾಡಿಕೊಂಡು ಮಾಡುವುದಕ್ಕಿಂತ ಮಾಡದೇ ಇರುವುದು ಬೆಟರು. ಯಾರೋ ಒಂದು ಸರ್ತಿ ಹೀಗೆ ಪ್ರಶ್ನೆ ಕೇಳಿದರು, ಆಚಾರ್ಯರೇ ನಾವು ವಿಷ್ಣು ಸಹಸ್ರನಾಮ ಹೇಳಬಹುದಾ ಅಂತ. ಬಾಯಿದ್ದವ್ರು ಹೇಳಿ ಅಂತ ಹೇಳಿದ್ದೆ. ಇನ್ನೊಂದು ಸರ್ತಿ ಎಲ್ಲೋ ಪ್ರಾಣಾಯಾಮದ ವಿಷಯದ ಪ್ರಶ್ನೆ ಬಂದಾಗ ನಾವೆಲ್ಲ ಪ್ರಾಣಾಯಾಮ ಮಾಡಬಹುದಾ ಅಂತ ಕೇಳಿದ್ರು. ಹಾಗೆ ಹೇಳಿದ್ದೆ ನಾನು, ಮೂಗಿದ್ದವ್ರು ಮಾಡಿ ಅಂತ. ಹಾಗೆ ಇದು ನಾವು ಮಾಡಬಹುದಾ ಅಂದರೆ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಶಕ್ತಿ ಇದೆ, ಶಕ್ತಿ ಅಂದರೆ ದೈಹಿಕವಾಗಿಯೂ ಸರಿ, ದ್ರವ್ಯ ರೂಪದಿಂದಲೂ ಸರಿ, ಚೆನ್ನಾಗಿ ನಮ್ಮ ಸಂಪತ್ತನ್ನು ಸದ್ವಿನಿಯೋಗ ಮಾಡಬೇಕು ಅನ್ನುವ ಆಸೆ ಉಳ್ಳ ಪ್ರತಿಯೊಬ್ಬ ಜೀವಿಗೂ ಕೂಡ ಈ ಪೂಜೆಯ ವ್ಯವಸ್ಥೆಯಲ್ಲಿ ಅವನಿಗೆ ಪ್ರವೇಶ ಇದೆ. ಅವನು ಪೂಜೆ ಮಾಡಬೇಕಾದ್ರೆ ನಾನು ಎಂಥ ವರ್ಗದವನು, ಎಂಥ ಜಾತಿಯವನು, ಎಂಥ ಮತದವನು, ಎಂಥ ದೇಶದವನು, ಎಂಥ ಭಾಷೆಯವನು, ಎಂಥ ಲಿಂಗದವನು, ಇದು ಯಾವುದರ ಗಡಿಯೂ ಇಲ್ಲದೆ ನಾವೆಲ್ಲ ದೇವರ ಮಕ್ಕಳು ಅನ್ನುವ ಎಚ್ಚರಿಕೆಯಿಂದ ದೇವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಬೇಕು ಅನ್ನುವ ಅತ್ಯಂತ ಆಳವಾದ, ಪ್ರಾಮಾಣಿಕವಾದ, ನೈಷ್ಠಿಕವಾದ ಒಂದು ಕ್ರಿಯೆಯನ್ನು ದೇವರಿಗೆ ಸಮರ್ಪಿಸಬೇಕು ಅಂತಿದ್ದರೆ ಅವನು ಖಂಡಿತ ಈ ಪೂಜೆಯ ವ್ಯವಸ್ಥೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಬಹುದು. ಇದು ಒಂದು ರೀತಿಯಲ್ಲಿ ನಮಗೆ ವಾಲ್ಮೀಕಿಗಳು ಉಪದೇಶ ಮಾಡಿದಂತಹ ಭಾಗ. ಇದು ಅನೇಕ ಪ್ರಶ್ನೆಗಳಿಗೆ ಬೇರೆ ಬೇರೆ ರಾಜರು ಕೇಳಿದ ಪ್ರಶ್ನೆಗಳ ಉತ್ತರವನ್ನು ನೀಡುವಾಗ ಈ ಪುರುಷೋತ್ತಮ ಮಾಸದ ಪೂಜೆಯ ನಿರೂಪಣೆಯನ್ನು ಸ್ವತಃ ರಾಮಾಯಣ ಕರ್ತೃಗಳಾಗಿ ಅನೇಕ ರೀತಿಯ ಭಗವಂತನ ಲೀಲೆಗಳನ್ನು ದಾಖಲೆ ಮಾಡಿದವರಾಗಿ ಒಂದು ಸತ್ಕಥಾ ಕಾಲಕ್ಷೇಪವನ್ನು ಹೇಗೆ ಮಾಡಬೇಕು ಅಂತ ತಿಳಿದವರಾಗಿ ಹೇಳಿದ ಪೂಜಾ ವಿಧಾನ. ಒಂದು ಪ್ರತಿಮೆಯನ್ನು ಸ್ವೀಕರಿಸುವುದು, ಸ್ವೀಕರಿಸಿದ ಪ್ರತಿಮೆ ಲಕ್ಷಣಯುಕ್ತವಾದಷ್ಟು ಒಳ್ಳೆಯದು. ಅದರಲ್ಲಿ ಮಣ್ಣಿನಿಂದ ಮಾಡಿದ್ದಿರಬಹುದು, ಲೋಹದಿಂದ ಮಾಡಿದ್ದಿರಬಹುದು, ಮರದಿಂದ ಮಾಡಿದ್ದಿರಬಹುದು, ಕಲ್ಲಿನಿಂದ ಮಾಡಿದ್ದಿರಬಹುದು. ಆದರೆ ಪ್ರಧಾನವಾಗಿ ಇನ್ನೊಬ್ಬರಿಗೆ ಕೊಡುವುದು ಅಂತಾದಾಗ ಸಾಮಾನ್ಯ ಲೋಹದ್ದಾದರೆ ಒಳ್ಳೆಯದು. ಮಣ್ಣಿನದ್ದು ಮಾಡಿ ಇನ್ನೊಬ್ರಿಗೆ ಕೊಡುವುದು ಅಂತ ಕ್ರಮ ಇಲ್ಲ. ಮಣ್ಣಿನದ್ದು ಮಾಡಿದ ಮೇಲೆ ಅದನ್ನು ನೀರಿನಲ್ಲಿ ತೇಲಿ ಬಿಡುವುದು ಅಂತ ಕ್ರಮ. ಯಾಕೆಂದರೆ ನಾವು ಅಲ್ಲಿಂದ ಮಣ್ಣನ್ನು ತಗೊಂಡಿರ್ತೇವೆ. ಅದರಿಂದಾಗಿ ಮರಳಿ ತೆಗೆದುಕೊಂಡ ವಸ್ತುವನ್ನು ಅಲ್ಲೇ ಬಿಡಬೇಕು ಅನ್ನೋದು ನಮ್ಮ ಪ್ರಾಕೃತಿಕ ನಿಯಮ. ಇನ್ನು ಕಲ್ಲಿನದ್ದಾದರೆ ಅದನ್ನು ಕೊಟ್ಟು ಅವನು ತಗೊಂಡು ಹೋಗಿ ಮನೆಯಲ್ಲಿಟ್ಟು ಪೂಜೆ ಮಾಡೋದು ಕಷ್ಟ. ಮರದ್ದಾದರೆ ಅದು ಬೇಗ ಹಾಳಾಗುವ ಸಂಭವ ಇದೆ. ಅದಕ್ಕೆ ಗೆದ್ದಲು ಹಿಡಿಬಹುದು, ಸುರಿ ಹಿಡಿಬಹುದು, ಏನೋ ತೊಂದರೆ ಆಗಬಹುದು. ಹಾಗಾಗಿ ಇದ್ದದ್ದರಲ್ಲಿ ಲೋಹದ ಕೈಯ ಮುಷ್ಟಿಯ ಒಳಗೆ ಹಿಡಿಯಬಹುದಾದ ಬಾಲಕೃಷ್ಣನ ಅಥವಾ ಪುರುಷೋತ್ತಮನ ರೂಪದ ಅಥವಾ ಯಾವುದೇ ನಾರಾಯಣನಿಗೆ ಸಂಬಂಧಿಸಿದ ರೂಪಗಳ ಪ್ರತಿಮೆಯನ್ನು ಸ್ವೀಕಾರ ಮಾಡಿ ಅದನ್ನು ಚೆನ್ನಾಗಿ, ಅದು ಲೋಹ ಚೆನ್ನಾಗಿರಬೇಕು ಅನ್ನೋದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾವು ಆ ಪ್ರತಿಮೆಯನ್ನು ಕಾಯಿಸುವವನ ಬಳಿಯೇ ಅದು ಚೆನ್ನಾಗಿ ಬೆಂಕಿಯಲ್ಲಿ ಅದರ ಕೊಳೆಯನ್ನು ಕಳೆದುಕೊಳ್ಳುವ ಹಾಗೆ ಪರೀಕ್ಷಿಸಿ ಸ್ವೀಕರಿಸುವುದು ಬಹಳ ಮುಖ್ಯ. ಪರೀಕ್ಷಿಸುವಾಗ ನಾವಿರಬೇಕು ಅನ್ನುವುದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅವರು ಹೇಳ್ತಾರೆ, ಅನಲೋತ್ತಾರಣಂ ಕೃತ್ವ. ಅನಲ ಅಂದರೆ ಬೆಂಕಿ. ಬೆಂಕಿಯಲ್ಲಿ ಚೆನ್ನಾಗಿ ಆ ಪ್ರತಿಮೆಯನ್ನು, ಅದರಲ್ಲಿ ಲೋಹ ಮೋಸವೋ ಅಥವಾ ಕರಗಿ ಹೋಗುವಂಥದ್ದೋ ಅಥವಾ ಒಡೆದು ಹೋಗುವಂಥದ್ದೋ ಇಂಥದ್ದಾಗಿರುವುದನ್ನು ನಾವು ಕೊಡಬಾರದು. ಎಷ್ಟೋ ಸರ್ತಿ ಪ್ರತಿಮೆಯನ್ನು ಕೊಟ್ಟ ಮೇಲೆ ಅವರು ತೆಗೆದುಕೊಂಡು ಹೋದ್ಮೇಲೆ ಅದು ಮುರಿದು ಹೋಯಿತು ಅಥವಾ ಸೀಳು ಬಿಟ್ಟಿತು ಅಥವಾ ಇನ್ನೇನೋ ಅದಕ್ಕೆ ತೊಂದರೆ ಆಯಿತು ಅಂದರೆ ಕೊಟ್ಟವನಿಗೆ ಅದರ ದೋಷ ಅಂಟಿಕೊಳ್ಳುತ್ತೆ. ಹಾಗಾಗಿ ಕೊಡುವಾಗ ಒಳ್ಳೆಯ ಪ್ರತಿಮೆಯನ್ನು ಕೊಡಬೇಕು ಅಂತ ರಾಜನಿಗೆ ವಾಲ್ಮೀಕಿ ಋಷಿಗಳು ಹೇಳ್ತಾರೆ. ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು, ಇಲ್ಲ ಅಂದರೆ ಅದು ಬರೀ ಒಂದು ಮೂರ್ತಿಯಾಗಿ ಬಿಡುತ್ತೆ. ಎಷ್ಟೋ ಮನೆಗಳಲ್ಲಿ ಶೋಕೇಸ್ಗಳಲ್ಲಿ ಇರ್ತವೆ. ಇರುವುದರಲ್ಲಿ ಅವರ ಸಂಸ್ಕಾರ ಸಂಸ್ಕೃತಿ ತೋರುತ್ತೆ ಅನ್ನೋದು ಒಂದು ದೊಡ್ಡ ವಿಷಯವಾಗಿದ್ದರೂ ಕೂಡ ಪೂಜೆಗೊಳ್ಳಬೇಕಾದದ್ದು ಬಹಳ ಮುಖ್ಯ. ಹಾಗಾಗಿ ಪೂಜೆಗೋಸ್ಕರ ನಾವು ಅವರಿಗೆ ಪೂಜೆಗೆ ಕೊಡಬೇಕು. ಯಾರೋ ಒಬ್ಬರಿಗೆ ನಾವು ಪ್ರತಿಮೆ ಕೊಡುವಾಗ ಅದಕ್ಕಿಂತ ಪೂರ್ವದಲ್ಲಿ ಈ ಪೂಜೆಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ, ಅದರ ಪ್ರತಿಮೆ 2 ಕೆನ್ನೆಗಳನ್ನು ಚೆನ್ನಾಗಿ ಮುಟ್ಟಿ ಬಲಗೈಯಿಂದ 2 ಕೆನ್ನೆಗಳನ್ನು ಸ್ಪರ್ಶಿಸಿ, ಒಂದು ಮಗುವನ್ನು ಮಾತಾಡಿಸುವಾಗ ಹೇಗೆ ಮಾತಾಡ್ತೇವೆ ನಾವು, ಅದರ ಕೆನ್ನೆಯನ್ನು ಹಿಡಿದು ಹೇಗಿದ್ಯಪ್ಪ, ಚೆನ್ನಾಗಿದ್ಯಾ ಅಂತ ನಾವು ಎಷ್ಟು ಪ್ರೀತಿಯನ್ನು ತೋರಿಸ್ತೇವೋ ಅಷ್ಟು ಪ್ರೀತಿಯನ್ನು ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕಿರುವ ಪ್ರತಿಮೆಯ ಮೋರೆಯನ್ನು ಮುಟ್ಟಿ ಅದನ್ನು ನಿಲ್ಲಿಸಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು. ಒಂದು ವೇಳೆ ಪ್ರಾಣ ಪ್ರತಿಷ್ಠೆ ಮಾಡದೆ ನಾವು ಪೂಜೆ ಮಾಡಿದರೆ ದೇವರು ಎಲ್ಲ ಕಡೆ ಇದ್ದೇ ಇದ್ದಾನೆ. ಆದರೆ ಇರುವ ದೇವತೆಯ ಅರಿವನ್ನು ನಾವು ಹೊಂದದೆ, ಆ ಮಂತ್ರಪೂರ್ವಕವಾದ ಅಥವಾ ಅದರ ಎಚ್ಚರಿಕೆಯನ್ನು ಹೊಂದದೆ ನಾವು ಅದರಲ್ಲಿ ಆವಾಹನೆ ಮಾಡದೆ ಪೂಜೆ ಮಾಡಿದರೆ ಅದು ಸೋರಿ ಹೋಗುವ ಶಕ್ತಿಯ ವ್ಯಯವಾಗುವ
ಅವಕಾಶಗಳು ಜಾಸ್ತಿ. ಹಾಗಾಗಿ ತಿಳಿದ ಒಬ್ಬ ಹಿರಿಯನನ್ನು ಆ ಪೂಜೆಗಾಗಿ ವಿನಿಯೋಗಿಸಿದರೆ ತುಂಬ ಉತ್ತಮ. ನಾವೇ ಪೂಜೆ ಮಾಡ್ತೇವೆ ಅಂದರೆ ಸಂತೋಷ, ಇಲ್ಲ ನಮಗೊಬ್ಬರು ತಿಳಿದವರು ಪೂಜೆ ಮಾಡಿ ಕೊಟ್ಟರು ಅಂದರೆ ಅದು ಇನ್ನೂ ಅನುಕೂಲಕರ. ಹಾಗಾಗಿ ಒಬ್ಬ ಭಗವಂತನ ಬಗ್ಗೆ ಪ್ರೀತಿ ಇರುವ, ಭಗವಂತನಲ್ಲಿ ಪ್ರಜ್ಞೆ ಇರುವಂತಹ ವ್ಯಕ್ತಿಯಿಂದ ನಾವು ಪೂಜೆ ಮಾಡಿಸಬೇಕಾದದ್ದು ಮುಖ್ಯ. ಒಬ್ಬ ಗುರುವನ್ನಾಗಿ ಎದುರುಗಡೆ ಕೂಡಿಸಿಕೊಳ್ಳುವುದಾದರೂ ಮಾಡಬೇಕು. ನಾವೇ ಪೂಜೆ ಮಾಡಲಿಕ್ಕೆ ನಮಗೆ ತುಂಬ ಆಸಕ್ತಿಯಿಂದ ನಾವು ಕೂತಿದ್ದೇವೆ ಅಂದರೆ ಅವರನ್ನು ಎದುರುಗಡೆ ಕೂಡಿಸಿಕೊಂಡು ನಾವೇನು ತಪ್ಪು ಮಾಡ್ತೇವೆ, ಸರಿ ಮಾಡ್ತೇವೆ ಅಂತ ಅವರು ತಿಳಿಸುವವರಾಗಿರಬೇಕು. ಅಂತಹ ರೀತಿಯಲ್ಲಿ ಇಲ್ಲ, ನಮಗೆ ಚೆನ್ನಾಗಿ ಗೊತ್ತಿದೆ, ಯಾರ ಪೂಜೆ ನಿರೀಕ್ಷಕರ ಅಪೇಕ್ಷೆಯೂ ನಮಗೆ ಇರುವುದಿಲ್ಲ, ಆದರೆ ತಿಳಿದು ಮಾಡಿಸುವವರ ಸಹಾಯ ನಮಗೆ ಇರಬೇಕಾದದ್ದು ಬಹಳ ಮುಖ್ಯ. ಇಲ್ಲಿ ಪ್ರಧಾನವಾಗಿ ಇಲ್ಲಿ ಪುರುಷೋತ್ತಮನ ಪೂಜೆಯನ್ನು ಹೇಳುವುದಾದ್ರಿಂದ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಾಗ ಪುರುಷೋತ್ತಮನಿಗೆ ಸಂಬಂಧಪಟ್ಟಂತಹ ವಿಷ್ಣವೇ ನಮಃ ಅನ್ನುವ ಮಂತ್ರದಿಂದ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ವೈದಿಕ ಮಂತ್ರ ತದ್ವಿಷ್ಣು ಪರಮಂ ಪದಂ ಅನ್ನುವ ಮಂತ್ರದಿಂದ ಅದರಲ್ಲಿ ಆವಾಹನೆ ಮಾಡಬೇಕು. ಹೃದಯವನ್ನು ಮುಟ್ಟಿ ಅದರಲ್ಲಿ ಪ್ರಧಾನವಾಗಿ ಅಂಗುಷ್ಠವನ್ನು ಇರಿಸಿ, ಆ ಹೃದಯದ ಮೇಲೆ ಅಂಗುಷ್ಠವನ್ನು ಇರಿಸಿ ಈ ಮಂತ್ರದಿಂದ ಬಹಳ ಬಾರಿ ಮಾಡಿದಷ್ಟು ಒಳ್ಳೆಯದು. ಎಷ್ಟು ಬಾರಿ ಆ ಜಪವನ್ನು, ವಿಷ್ಣವೇ ನಮಃ ಅನ್ನುವ ಜಪವನ್ನು, ಅದಕ್ಕೆ ಪುರುಷೋತ್ತಮ ಬೀಜ ಮಂತ್ರ ಅಂತಲೂ ಕರೀತಾರೆ. ವೈದಿಕ ಮಂತ್ರವು ಕೂಡ ಅದಕ್ಕೆ ಪ್ರಧಾನವಾದದ್ದಾಗುತ್ತೆ. ಅಂಗುಷ್ಟದ ಸ್ಪರ್ಶವನ್ನು ಮಾಡಿ ಆ ಮಂತ್ರವನ್ನು ಜಪಿಸಿ ಮುಂದೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು. ಅಲ್ಲಿ ಪ್ರಾಣವನ್ನು ಪ್ರತಿಷ್ಠೆ ಮಾಡುವಾಗ ಮನಸ್ಸಿನಲ್ಲಿ ನಮಗಿರಬೇಕು, ಈ ಪ್ರತಿಮೆಯಲ್ಲಿ ಭಗವಂತನ ಪ್ರಾಣಗಳು ನೆಲೆಸಲಿ. ಅದನ್ನು ಮಂತ್ರಪೂರ್ವಕವಾಗಿ ಹೇಳಿದರೆ ಈ ಪ್ರತಿಮಾ ಅಂತನ್ನುವಂಥದ್ದು ದೇವರ ಒಂದು ಶರೀರ, ಅದೇ ದೇವರಲ್ಲ, ಅದರಲ್ಲಿ ದೇವರ ಸನ್ನಿಧಾನ ನೆಲೆಸತ್ತೆ ಅಂತ. ಅಸ್ಯೈ ಪ್ರಾಣ ಪ್ರತಿಷ್ಠಂತು ಅಂತ ನಾವು ಹೇಳಬೇಕು. ನಮಗಿದು ಹೇಳಲಿಕ್ಕೆ ಬರೋದಿಲ್ಲ, ಹೇಗೆ? ಆ ಮಂತ್ರವೇ ಹೇಳಿ ಆಗಬೇಕು ಅಂತಿಲ್ಲ. ನಮಗೆ ಆ ಶರೀರದಲ್ಲಿ ಭಗವಂತನ ಕಲೆಗಳು ತುಂಬಿವೆ, ದೇವರು ಎಲ್ಲ ಕಡೆ ಇದ್ದಾನೆ ಅನ್ನೋದನ್ನು ನಾನು ನಂಬಿ ಈ ವಿಷ್ಣವೇ ನಮಃ ಅನ್ನುವ ಮಂತ್ರದಿಂದ ಈ ಭಗವಂತನ ಸನ್ನಿಧಾನವನ್ನು ಕೋರ್ತಾ ಇದ್ದೇನೆ. ಅಸ್ಯೈ ಪ್ರಾಣ ರಕ್ಷಂತು ಚ, ಇದರಲ್ಲಿರುವ ಶಕ್ತಿ ಸೋರದೆ, ಕ್ಷರಂತು ಅಂದರೆ ಹರಿದು ಬರಲಿ ಅಂತ, ರಕ್ಷಂತು ಅಂದರೆ ನೆಲೆ ನಿಲ್ಲಲಿ ಅಂತ, ಹೀಗೆ ಇದರಲ್ಲಿ ಕ್ಷರಣಗೊಳ್ಳುವುದು ಅಂದರೆ ಸೆರೆಯಾಗುವುದು ಅಂತ ಅರ್ಥ. ಈ ಪ್ರತಿಮೆಯಲ್ಲಿ ಭಗವಂತನ ಶಕ್ತಿ ಸೆರೆಯಾಗಲಿ. ಅಸ್ಯೈ ದೇವತ್ವ ಸಂಖ್ಯಾಯೈ ಸ್ವಾಹ ಅಂತ ಮತ್ತೊಂದು ಸಾಲಿನ ಮೂಲಕ ಅತ್ಯಂತ ಜಗತ್ತಿನ ಲೆಕ್ಕಾಚಾರದ ವಿಷಯದಲ್ಲಿ ಇಷ್ಟು ಸ್ಪಷ್ಟವಾಗಿ ಜಗತ್ತನ್ನು ತಿಳಿದವನು ಮತ್ತೊಬ್ಬನಿಲ್ಲ. ಅಂತಹ ಭಗವಂತನಿಗೆ ನನ್ನನ್ನು ಈ ಪ್ರತಿಮೆಯ ಮೂಲಕ ಸಮರ್ಪಿಸ್ತಾ ಇದ್ದೇನೆ ಅನ್ನುವ ಮೂಲ ಮಂತ್ರ ಅಂದರೆ ಮತ್ತೆ ನಾರಾಯಣ ಅನ್ನುವ ನಾಮಸ್ಮರಣೆಯ ಮೂಲಕ ಪ್ರತಿಷ್ಠೆಯನ್ನು ಮಾಡಬೇಕಾದದ್ದು. ಆ ನಂತರ ಇನ್ನು ನಮಗೆ ಯಾವುದಾದ್ರೂ ಬೇರೆ ಮಂತ್ರಗಳೆಲ್ಲ ಗೊತ್ತಿದೆ ಅಂದರೆ ಅದನ್ನೂ ಕೂಡ ಜೊತೆಗೆ ಸ್ತೋತ್ರ ಮಾಡಿ ಪುರುಷೋತ್ತಮನ ಧ್ಯಾನವನ್ನು ಮಾಡಬೇಕು. ಸಾಧ್ಯವಾದರೆ ಈ ಹೊತ್ತಿನಲ್ಲಿ ಪುರುಷೋತ್ತಮ ಯೋಗದ ಪ್ರಾರ್ಥನೆ ಮಾಡುವುದು ಕೂಡ ತುಂಬ ಉತ್ತಮ. ಯಾಕೆಂದರೆ ಅದು ಸಕಲ ಶಾಸ್ತ್ರಗಳ ಸಾರ. ಪುರುಷೋತ್ತಮ ಯೋಗ ಅಂದರೆ ನಾವು ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಏನಿದೆ, ನಮಗದು ಗೊತ್ತಿದೆ, ಚೆನ್ನಾಗಿ ಅದನ್ನು ನಾವು ನಿತ್ಯ ಪಾರಾಯಣ ಮಾಡ್ತಾ ಇದ್ವಿ ಅಂತಂದರೆ ಅದನ್ನೂ ಕೂಡ ಸೇರಿಸಿಕೊಂಡು ಭಗವಂತನ ಪ್ರತಿಮೆಯನ್ನು ಮುಟ್ಟಿ ಪಾರಾಯಣ ಮಾಡೋದು ಕೂಡ ತುಂಬ ಉತ್ತಮ. ಹೀಗೆ ಪ್ರತಿಷ್ಠೆಯನ್ನು ಮಾಡಿ ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆ ಇದೆ. ಯಾಕೆಂದರೆ ಲಕ್ಷ್ಮಿ ಜೊತೆಗಿದ್ದಾಳೆ. ಕೇವಲ ಪರಮಾತ್ಮನನ್ನು ಮಾತ್ರ ಚಿಂತಿಸುವ ಕ್ರಮ ಇಲ್ಲ. ಪರಮಾತ್ಮನ ಜೊತೆಗೆ ಶ್ರೀವತ್ಸ ಚಿಹ್ನಿತನಾದ ನೀಲೋತ್ಪಲದಂತಹ, ನೀಲೋತ್ಪಲ ಅಂದರೆ ನೈದಿಲೆಯ ಕಾಂತಿ ಏನಿದೆ, ಅಂತಹ ಕಾಂತಿಯಿಂದ ಕೂಡಿದ ಶರೀರವನ್ನು ಭಗವಂತನಿಗೆ ಚಿಂತಿಸಬೇಕಾದದ್ದು. ಮತ್ತು ಸಾಮಾನ್ಯ ದೇಹದಲ್ಲಿ ಕುತ್ತಿಗೆಯ ಭಾಗ, ಎದೆಯ ಭಾಗ ಮತ್ತು ಸೊಂಟದ ಭಾಗ ಒಂದು ಆ ಪ್ರತಿಮೆ ನೀನು ನೋಡಿದರೆ ಗೊತ್ತಿರುತ್ತೆ. ಅದೊಂದು ದೇಹವನ್ನು ಬೆಂಡಾಗಿ ನಿಲ್ಲಿಸುವಾಗ ತ್ರಿಭಂಗ ಮಧುರಾಕೃತಿ ಅಂತ ದೇವರಿಗೆ ಹೆಸರಿದೆ. ಹಾಗಾಗಿ ಕುತ್ತಿಗೆಯ ಭಾಗ, ಎದೆಯ ಭಾಗ, ಸೊಂಟದ ಭಾಗ ಸ್ವಲ್ಪ ಲೀಲಾ ವಿನೋದವನ್ನು ತೋರುವ ರೂಪದಲ್ಲಿ ಭಗವಂತನ ಆ ಪ್ರತಿಮೆಯನ್ನು ಚಿಂತಿಸಿ, ಜೊತೆಗೆ ಸರಾಧಂ ಪುರುಷೋತ್ತಮಂ, ರಾಧಾ ಸಹಿತನಾದ, ರಾಧಾ ರಮಣನಾದ ಪುರುಷೋತ್ತಮನನ್ನು ಚಿಂತಿಸಬೇಕು. ಇಲ್ಲಿ ಕೆಲವೊಂದು ಕಡೆ ಆನಂದ ಪುರುಷೋತ್ತಮ ಅಂತ ಹೇಳುವುದಿದೆ, ಪದ್ಮಿನಿ ಪುರುಷೋತ್ತಮ ಅಂತ ಹೇಳುವುದಿದೆ. ಆದರೆ ಸಹಜವಾಗಿ ಈ ಪುರಾಣವ ತಿಳಿಸುವ ಮಾತಿನಲ್ಲಿ ರಾಧಾ ಪುರುಷೋತ್ತಮ ಅನ್ನೋದು, ರಾಧಾ ಅಂದರೆ ಯಾರು ಮತ್ತು ನಮಗೊಂದು ಸಣ್ಣ ಗೊಂದಲ ಬರಬಹುದು. ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ಅಥವಾ ಇದೇ ಪುರಾಣದ ಹಿಂದೆ ರಾಧಾ ಅನ್ನೋದು ಲಕ್ಷ್ಮಿಯ ವಿಶೇಷವಾದ ಹೆಸರು ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕೆಂದರೆ ರಾಧೃ ಸಂಸಿದ್ಧೌ,
ಎಲ್ಲ ಸಿದ್ಧಿಗಳನ್ನು ಚೆನ್ನಾಗಿ ಒದಗಿಸಿ ಕೊಡುವವಳಾಗಿ ಅವಳಿಗೆ ರಾಧಾ ಅಂತ ಹೆಸರಿದೆ. ಹಾಗಾಗಿ ಯಾವುದೇ ಒಂದು ಪ್ರಾರ್ಥನೆ ಫಲಿಸಬೇಕು ಅಂದರೆ ಅಲ್ಲಿ ರಾಧಾ ಸಹಿತನಾದ ಭಗವಂತನನ್ನು ಚಿಂತಿಸಬೇಕು ಅನ್ನುವ ಮಾತನ್ನು ಬ್ರಹ್ಮಾಂಡ ಪುರಾಣವೂ ಹೇಳುತ್ತೆ. ಅದರಿಂದಾಗಿ ಇಲ್ಲಿ ಸರಾಧಂ ಪುರುಷೋತ್ತಮಂ ಧ್ಯಾಯೇತ್ ಅಂತಿದೆ. ಮುಂದೆ ದೇಶಕಾಲಗಳನ್ನು ಸ್ಮರಣೆ ಮಾಡುವಂಥದ್ದು. ದೇಶ ಅಂದರೆ ನಾವು ಯಾವ ಜಾಗದಲ್ಲಿದ್ದೇವೆ ಅಂತ. ಅದು ಸಂಕಲ್ಪದಲ್ಲಿ ಹೇಳುವಾಗ ಜಂಬೂದ್ವೀಪೆ, ಭಾರತವರ್ಷೆ, ಭರತಖಂಡೆ ಇತ್ಯಾದಿ ಮಾತುಗಳಿವೆ. ಹಾಗೆ ಕಾಲವನ್ನು ಚಿಂತಿಸುವಾಗ ನಾವು ಈಗ ಸಂವತ್ಸರ ಯಾವುದು, ಮಾಸ ಯಾವುದು, ಪಕ್ಷ ಯಾವುದು, ತಿಥಿ ಯಾವುದು, ಯೋಗ ಕರಣ ನಕ್ಷತ್ರಾದಿಗಳನ್ನು, ವಾರಗಳನ್ನು ನೆನಪಿಸಿಕೊಂಡು ಆ ಮೂಲಕ ಇಂಥ ದಿವಸದಲ್ಲಿ ಪುರುಷೋತ್ತಮನ ಪ್ರೀತಿಗಾಗಿ, ಪುರುಷೋತ್ತಮ ಪ್ರೇರಣೆಯಿಂದ ಅವನ ಪೂರ್ಣಾನುಗ್ರಹವನ್ನು ಸಂಪಾದಿಸುವುದಕ್ಕಾಗಿ ನಾವು ಈ ಪ್ರತಿಮೆಯಲ್ಲಿ ಅವನನ್ನು ಆವಾಹಿಸಿ, ಒಬ್ಬ ಅತಿಥಿ ಮನೆಗೆ ಬಂದಾಗ ಅವರು ಮನೆಯನ್ನು ಬಿಟ್ಟು ಹೊರಡುವ ತನಕ ಎಷ್ಟು ಶ್ರದ್ಧೆಯಿಂದ ಅವರ ಎಲ್ಲ ಆಗುಹೋಗುಗಳನ್ನು ಕಣ್ಣು ಮಿಟುಕಿಸುವ ಮಧ್ಯದಲ್ಲಿ ಏನೂ ತೊಡಕಾಗಬಾರದು ಅನ್ನುವ ಹಾಗೆ ನಾವು ಹೇಗೆ ನಡ್ಕೊಳ್ತೇವೋ ಹಾಗೆ ಭಗವಂತನನ್ನು ಪೂಜಿಸಬೇಕು ಅಂತ ಹೇಳುತ್ತಾರೆ. ಪ್ರಧಾನವಾದ ನಿಯಮ, ಪೂಜೆ ಮುಗಿಯುವ ತನಕ ವಾಗ್ಯತಃ ಹರಟೆ ಹೊಡಿಬಾರ್ದು, ಬೇರೆ ಸಂಗತಿಗಳನ್ನು ಚರ್ಚೆ ಮಾಡಬಾರ್ದು. ನಾವೆಲ್ಲ ಮಾಡಿ ಈ ಹರಟೆ ಹೊಡಿತಾ ದೇವರನ್ನು ಮಾತಾಡಿಸೋದು, ಈ ಕಡೆಯಿಂದ ಇವರನ್ನು ಮಾತಾಡಿಸೋದು ಅಂತ ಆದರೆ ಆ ಪೂಜೆ ಇರುವುದೇ ನಮಗೆ ಹೆಚ್ಚು ಕಮ್ಮಿ ಒಂದು 15-20 ನಿಮಿಷ. ಅಷ್ಟೂ ನಮ್ಮ ಬಾಯಿಗೆ ಬೀಗ ಹಾಕಲಿಕ್ಕೆ ಬರುವುದಿಲ್ಲ ಅಂದರೆ ನಾವು ಎಷ್ಟು ಸಾಧನೆ ಮಾಡ್ಬೋದು? ನಮ್ಮ ಮೇಲೇ ನಮಗೆ ನಿಯಂತ್ರಣ ಇಲ್ಲದೆ ಹೋದರೆ ಜಗತ್ತನ್ನು ನಿಯಂತ್ರಿಸುವುದು ಅಂತನ್ನುವ ಮಾತಿಗೇನರ್ಥ? ಹಾಗಾಗಿ ವಾಗ್ಯತಃ ಶುಚಿ, ಒಂದು ದೈಹಿಕ ಮತ್ತು ಪ್ರದೇಶದ ಶುಚಿತ್ವ ಮತ್ತು ಮಾತಿನಲ್ಲಿ ನಿಯತ ಅಂದರೆ ನಿಯಂತ್ರಣದಲ್ಲಿ ಇರುವಂಥದ್ದು. ಇನ್ನು ಅದಕ್ಕೆ ಬೇಕಿರುವಂತಹ ಷೋಡಶೋಪಚಾರಕ್ಕೆ ಬೇಕಿರುವಂತಹ ಪದಾರ್ಥಗಳನ್ನು, ಹಣ್ಣು, ಹೂವು, ಗಂಧ, ಪುಷ್ಪ ಇದನ್ನೆಲ್ಲ ಮೊದಲೇ ತಯಾರು ಮಾಡಿ ಇಟ್ಟುಕೊಂಡು ಪೂಜೆಗೆ ಕೂತು ಆಮೇಲೆ ಅಯ್ಯೋ ಹಣ್ಣೇ ತಂದಿಲ್ಲ ಅಂತ ಎದ್ದು ಹೋಗೋದು, ಹೂವೇ ತಂದಿಲ್ಲ ಅಂತ ತೋಟಕ್ಕೆ ಹೋಗೋದು, ಅಥವಾ ಇನ್ನೇನೋ ಪದಾರ್ಥವೇ ಸಿಕ್ಕಿಲ್ಲ ಅಂತ ಇನ್ನೆಲ್ಲೋ ಹೊರಡೋದು, ಇದೆಲ್ಲ ಮಧ್ಯದಲ್ಲಿ ಮತ್ತೆ ಬರಬಾರದು. ಪೂಜೆಗೆ ಅಂತಂದಾಗ ಪೂರ್ವ ಸಿದ್ಧತೆ ಪೂರ್ತಿ ಇರಬೇಕು. ಅದಕ್ಕೆ ನಾನು ಹೇಳಿದ್ದು ಶಾಂತವಾಗಿ ಮಾಡಬೇಕು ಅಂತ. ನಾವು ಅದು ತಂದು ಕೊಟ್ಟಿಲ್ಲ ಅಂತ ಯಾರನ್ನೋ ದೂರುದು, ಇದು ವ್ಯವಸ್ಥೆ ಸರಿ ಮಾಡಲಿಲ್ಲ ಅಂತ ಯಾರಿಗೂ ಕೊಟ್ಟ ಜವಾಬ್ದಾರಿ ಬಗ್ಗೆ ಅವರ ಬಗ್ಗೆ ಬೇಸರ ಪಟ್ಟುಕೊಳ್ಳೋದು, ಇದೆಲ್ಲ ಪೂಜೆಯ ಮಧ್ಯದಲ್ಲಿ ಉಂಟಾಯಿತು ಅಂದರೆ ನಮ್ಮ ಏಕಾಗ್ರತೆಗೆ ಭಂಗ ಬರುತ್ತೆ, ಜೊತೆಗೆ ಪೂಜೆಯಲ್ಲಿ ನ್ಯೂನತೆ ಉಂಟಾಗುತ್ತೆ. ನಮಗೆ ಈ ಪೂಜೆ ಮಾಡಿದ ನೆನಪಿರುತ್ತೆ, ಈ ಥರ ನಾವು ಯಾರ್ಯಾರನ್ನು ಬೈಕೊಂಡದ್ದು ಬೇಸರಪಟ್ಟ ಈ ನ್ಯೂನತೆಗಳೆಲ್ಲ ನ್ಯೂನತೆ ಮರೆತು ಹೋಗಿ ನಾವು ಇಷ್ಟೆಲ್ಲ ಮಾಡಿದರೂ ದೇವರು ನಮಗೆ ಏನೂ ಉಪಕಾರ ಮಾಡಿಲ್ಲ ಅಂತ ಮತ್ತೆ ನಾವೇ ದೇವರನ್ನು ನಿಂದಿಸುವ ಪ್ರಸಂಗ ಬರುತ್ತೆ. ಅದಾಗದಂತೆ ನೋಡಿಕೊಳ್ಳಿಕ್ಕೆ ಈ ಪೂಜೆಗೆ ಕೂಡುವ ಮುನ್ನ ನಮ್ಮ ಪೂರ್ವ ಸಿದ್ಧತೆಗಳ ಬಗ್ಗೆ ಜಾಗೃತೆ ವಹಿಸಬೇಕು. ಆಯಿತು, ದೇಶಕಾಲಗಳ ಸ್ಮರಣೆಯಾಯಿತು, ಮಾತು ನಿಯತಿಗೆ ಬಂತು, ಶೌಚ ಚೆನ್ನಾಗಿತ್ತು, ಷೋಡಶೋಪಚಾರ ಪೂಜೆಗೆ ಕೂತಿದ್ದೇವೆ ಅನ್ನುವ ಸಂಕಲ್ಪವಾಯಿತು. ಆಗ ದೇವರನ್ನು ಬಾ ಅಂದರೆ ಪ್ರತಿಮೆ ಸಿದ್ಧ ಆಗಿದೆ, ನೀನೀಗ ಬಂದು ಕೂಡು ದೇವರೇ, ಬಂದು ನಿಂತಿದ್ದಾನೆ, ನಿಂತ ಮೇಲೆ ನೋಡ್ತಾ ನಿಲ್ಲುವುದಲ್ಲ, ಕೂಡಿ ಅಂತ ಹೇಳಬೇಕಲ್ವ. ಹಾಗೆ ಆಗಚ್ಚ ದೇವದೇವೇಶ ಶ್ರೀಕೃಷ್ಣ ಪುರುಷೋತ್ತಮ ರಾಧಯ ಸಹಿತಾಶ್ಚಾತ್ರ ಗೃಹಾಣ ಪೂಜನಂ ಮಮ. ನನ್ನ ಮನೆಗೆ ನೀನು ಬಂದದ್ದು ನನ್ನ ಕೈಯ ಆರಾಧನೆಯನ್ನು ಸ್ವೀಕರಿಸಲಿಕ್ಕೆ ಬಾರಪ್ಪ. ಅದು ಆಗಚ್ಚ, ಅದು ಪ್ರೀತಿ. ಅದು ನನ್ನ ಬಳಿಗೆ ನೀನು ಬರಬೇಕು ಅಂದರೆ ನಮಗೆ ಒಬ್ಬ ನಮ್ಮ ಅತ್ಯಂತ ಮನಸ್ಸನ್ನು ಗೆದ್ದಿರುವ ವ್ಯಕ್ತಿಯನ್ನು ನಾವು ಅವ್ರ ಮನೆಗೆ ಬಂದಾಗ ಹೇಗೆ ಅವರನ್ನು ಆದರದಿಂದ ಕಾಣ್ತೇವೋ, ದೇವರನ್ನು ನಾವು ಅವನು ನನ್ನ ಜೊತೆಗಿದ್ದಾನೆ ಅಂತ ಭಾವಿಸಿ ಆದರದಿಂದ ಪುರುಷೋತ್ತಮನಾದಂಥ ಓ ಶ್ರೀಕೃಷ್ಣನೇ, ಅದಕ್ಕೆ ಆ ಶಬ್ದವನ್ನೇ ಹಾಗೆ ಬಳಸಿದ್ರು. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯಮೀಶ್ವರ. ಅವನನ್ನು ಪುರುಷೋತ್ತಮ ಅಂತ ಕರೀತಾ. ಪುರುಷ ಲೋಕದಲ್ಲಿ ತುಂಬ ಜನ ಇದ್ದಾರೆ, ಆದರೆ ಈ ಪುರುಷ ಅನ್ಯ, ಉತ್ತಮ ಪುರುಷಸ್ತು ಅನ್ಯ. ಅಂತಹ ಪುರುಷೋತ್ತಮನ ಸ್ಮರಣೆಯನ್ನು ಮಾಡಿಕೊಂಡು ನಾನು ಕೊಡುವ ಪೂಜನೆಯನ್ನು ಸ್ವೀಕಾರ ಮಾಡು. ಹೀಗೆ ರಾಧಿಕಾ ಸಹಿತ ಪುರುಷೋತ್ತಮನಿಗೆ ನಾನು ಆವಾಹನೆಯನ್ನು ಸಲ್ಲಿಸುತ್ತಿದ್ದೇನೆ. ರಾಧಿಕಾ ಸಹಿತಾಯ ಪುರುಷೋತ್ತಮಾಯ ನಮಃ ಅಂತ ಹೇಳಿ ಆವಾಹನಂ ಸಮರ್ಪಯಾಮಿ. ಆಮೇಲೆ ಆಸನವನ್ನು ಕೊಡಬೇಕು. ನಾನಾರತ್ನ ಸಮಾಯುಕ್ತಂ ಕಾರ್ತಸ್ವರ ವಿಭೂಷಿತಂ ಆಸನಂ ದೇವದೇವೇಶ ಗೃಹಾಣ ಪುರುಷೋತ್ತಮ. ಓ ಪುರುಷೋತ್ತಮನೇ, ಬಗೆ ಬಗೆಯ ರತ್ನದಿಂದ ನಿರ್ಮಿತವಾದ, ಕಾರ್ತಸ್ವರ ಅಂದರೆ ಬಂಗಾರದಿಂದ ನಿರ್ಮಿತವಾದಂತಹ ಒಂದು ಆಸನವನ್ನು ನಿನಗೆ ಕಲ್ಪಿಸಿದ್ದೇನೆ. ಇದನ್ನು ನಾವು ನೈಜವಾಗಿ ಕೊಡುವುದು ಸಾಧ್ಯವೋ ಗೊತ್ತಿಲ್ಲ, ಆದರೆ ಮನಸ್ಸಿನಲ್ಲಂತೂ ಶುದ್ಧವಾದ ಭಾವ ಇಟ್ಟುಕೊಂಡಿದ್ದರೆ ನಾವು ಕಲ್ಪಿಸಿದ ಬಂಗಾರದ ಆಸನವನ್ನು ಕೊಟ್ಟರೆ ದೇವರು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಯಾವುದೂ ಕೂಡ ನಾವು ದೇವರ ಎದುರುಗಡೆ ಒಪ್ಪಿಸುವಾಗ ಇಲ್ಲದೇ ಇದ್ದದ್ದರ ಬಗ್ಗೆ ವ್ಯಥೆ ಪಡಬೇಕಾಗಿಲ್ಲ. ನನಗೆ ಕೊಡಬೇಕು ಅನ್ನುವ ಭಾವ ಇದೆಯಲ್ವ, ಅದೇ ದೇವರಿಗೆ ಆ ವಸ್ತುವಿನ
ಕಲ್ಪನೆಗೆ ಕಾರಣವಾಗುತ್ತೆ. ಹಾಗಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಅಂಥ ಕೊಡುವ ಶಕ್ತಿ ಬಂದವರಾದರೆ ಕೊಟ್ಟು ಮಾಡೋಣ. ನಮ್ಮ ಹತ್ರ ಆ ಶಕ್ತಿ ಇಲ್ಲ ಅಂದರೆ ಭಾವಿಸಿ ಮಾಡೋಣ. ಯಾಕೆಂದರೆ ಭಾವಗ್ರಾಹಿ ಜನಾರ್ದನ, ನನಗೆ ಖಂಡಿತ ಅಂಥ ವಸ್ತು ಇದ್ದಾಗ ದೇವರಿಗೆ ಕೊಟ್ಟು ಪೂಜಿಸಬೇಕು ಅನ್ನೋ ಆಸಕ್ತಿ ಇದ್ದೇ ಇದೆ. ಈಗ ನನ್ನ ಹತ್ರ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ಶ್ಲೋಕದಲ್ಲಿ ಹೇಳಿದ ಮಾತಿನ ಅನುಸಂಧಾನವನ್ನು ಮಾಡಿಕೊಂಡು ಅವನಿಗೆ ಆಸನವನ್ನು ಕಲ್ಪಿಸಿ ಬಂದವರಿಗೆ ನಾವು ಮತ್ತೇನು ಮಾಡ್ತೇವೆ, ಕಾಲು ತೊಳ್ಕೊಳ್ಳಿ ಅಂತ ಹೇಳ್ತೇವೆ, ಅಥವಾ ನಾವೇ ಅವರ ಕಾಲಿಗೆ ನೀರು ಹಾಕ್ತೇವೆ. ಈಗ ದೇವರಿಗೆ ನಾವೇ ಕಾಲಿಗೆ ನೀರು ಹಾಕಿ ಗಂಗಾದಿ ಸರ್ವತೀರ್ಥೇಭ್ಯೋ ಮಯಾ ಪ್ರಾರ್ಥನೆಯಾ ಹೃತಂ ತೋಯಮೇತತ್ ಸುಖಸ್ಪರ್ಶಂ ಪಾದ್ಯರ್ಥಂ ಪ್ರತಿಗೃಹ್ಯತಾಂ. ಓ ಭಗವಂತನೇ, ಒಂದು ಕಲಶದಲ್ಲಿ ನೀರು ತುಂಬಿಟ್ಟು ಗಂಗಾದಿ ಸಕಲ ತೀರ್ಥಗಳನ್ನು ಅಲ್ಲಿ ನೆಲೆಸು ಅಂತ ಕೇಳಿಕೊಂಡು, ಬೇಡ ನಮಗೆ ಹೆಚ್ಚು ಕಲ್ಪನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇ ಅಸ್ಮಿನ್ ಸನ್ನಿಧಿಂಕುರು ಅಂತ ಕೈಮುಟ್ಟಿ ಪ್ರಾರ್ಥಿಸಿ, ಓ ಗಂಗಾದಿ ಸಕಲ ತೀರ್ಥಗಳೇ, ದಯವಿಟ್ಟು ನನ್ನ ಈ ಕಲಶದಲ್ಲಿ ನೀವು ತುಂಬಿಕೊಂಡು ಭಗವಂತನ ಪಾದ್ಯಕ್ಕೆ ಅಥವಾ ಅರ್ಘ್ಯಕ್ಕೆ ಅಥವಾ ಅಭಿಷೇಕಕ್ಕೆ ಸನ್ನಿಧಾನವನ್ನು ನೀವು ಹೊತ್ತು ಬನ್ನಿ, ನೀವು ಇಲ್ಲಿ ನಿಂತುಕೊಳ್ಳಿ, ದೇವರ ಪೂಜೆಗೆ ನೀವು ಬೇಕು ಅಂತ ನಾವು ಪ್ರಾರ್ಥಿಸಿದರೆ ಅವರು ಬಂದು ಕೂತಿರ್ತಾರೆ. ಹಾಗೆ ಗಂಗಾದಿ ಸಕಲ ತೀರ್ಥಗಳನ್ನು ನಾನು ಪ್ರಾರ್ಥನೆಯಿಂದ ಆಹ್ವಾನ ಮಾಡಿ ಕರೆದು ಕೂಡಿಸಿದ್ದೇನೆ, ಅವರಿಂದ ನಿಮ್ಮ ಪಾದ್ಯವನ್ನು ಕೊಡ್ತಾ ಇದ್ದೇನೆ, ಇದನ್ನು ಸ್ವೀಕರಿಸಿ. ಕೈಗೆ ಅರ್ಘ್ಯ. ನಂದಗೋಪಗೃಹೇ ಜಾತೋ ಗೋಪಿಕಾ ನಂದಹೇ ತವೇ ಗೃಹಾಣಾರ್ಘ್ಯಂ ಮಯಾ ದತ್ತಂ ರಾಧಯಾ ಸಹಿತೋ ಹರೇ. ರಾಧೆಯಿಂದ ಕೂಡಿದ ಓ ಹರಿಯೇ, ನಾನು ಕೊಟ್ಟ ಅರ್ಘ್ಯವನ್ನು ಸ್ವೀಕರಿಸು. ಎಂಥವನು ನೀನು? ನಂದಗೋಪನ ಮನೆಯಲ್ಲಿ ಹುಟ್ಟಿದವನು, ಗೋಪಿಕೆಯರ ಆನಂದಕ್ಕೆ ಕಾರಣನಾದವನು. ಗಂಗಾಜಲಂ ಸಮಾನೀತಂ ಸುವರ್ಣ ಕಲಶಸ್ಥಿತಂ ಆಚಮ್ಯತಾಂ ಹೃಷಿಕೇಶ ಪುರಾಣ ಪುರುಷೋತ್ತಮ. ಪುರಾಣಗಳಲ್ಲೆಲ್ಲ ಪುರುಷೋತ್ತಮ ಅಂತ ಪ್ರತಿಪಾದಿಸಲ್ಪಟ್ಟಂತಹ ಓ ಭಗವಂತನೇ, ನಾನು ನೀಡಿರುವ ಈ ಗಂಗಾಜಲವನ್ನು ನೀನು ಸ್ವೀಕರಿಸಬೇಕು. ಬಂಗಾರದ ಕಲಶದಲ್ಲಿ ಇಟ್ಟಿರುವಂತಹ, ಬಂಗಾರದ ಕಲಶ ಅಂದರೆ ಸುವರ್ಣ ಕಲಶ, ಒಳ್ಳೆಯ ವರ್ಣಗಳಿಂದ ಅಭಿಮಂತ್ರಣ ಮಾಡಿದಂಥ ಕಲಶಕ್ಕೆ ಸುವರ್ಣ ಕಲಶ ಅಂತಲೇ ಹೆಸರು. ಸುವರ್ಣದ್ದಾದರೆ ಸಂತೋಷ, ಆದರೆ ವರ್ಣವಾದರೂ ಇರಬೇಕು. ಅದೂ ಇಲ್ಲದೆ ಅಲ್ಲೂ ನಾವು ಬೇಸರ ಮಾಡಿಕೊಂಡು ಬೇಡವಾದ ಪದಗಳನ್ನೇ, ವಂಶಾವಳಿಗಳನ್ನೆಲ್ಲ ನೆನಪಿಸಿಕೊಂಡು ಅವ್ಯವಸ್ಥೆಯ ಮಾತುಗಳನ್ನು ಆಡುವುದರ ಬದಲು ಶ್ರದ್ಧೆಯಿಂದ ನಮ್ಮ ಬದುಕನ್ನು ಕಲ್ಪಿಸಿಕೊಳ್ಬೇಕಾದದ್ದು ಅತ್ಯಂತ ಮುಖ್ಯ. ಹಾಗಾಗಿ ಆಚಮ್ಯತಾಂ, ನೀರು ಕೊಡ್ತಾ ಇದ್ದೇನೆ, ಆಚಮನೆಯನ್ನು ಸ್ವೀಕರಿಸು ಅಂತ ಹೇಳ್ತಾರೆ. ಕಾರ್ಯಮ್ಮೇ ಸಿದ್ಧಿಮಾಯಾತು ಪೂಜಿತೆ ತ್ವಯಿ ಧಾತರಿ ಪಂಚಾಮೃತೈ ಮಯಾ ನೀತೈ ರಾಧಿಕಾ ಸಹಿತೋ ಹರೇ. ಓ ರಾಧಿಕೆಯ ಜೊತೆಗೆ ನೆಲೆಸಿರುವ ನಾರಾಯಣನೇ, ನನ್ನ ಕಾರ್ಯಗಳೆಲ್ಲವೂ ಸಿದ್ಧಿಯಾಗಲಿ. ನಾನು ಪೂಜಿಸಿದ್ರಿಂದಾಗಿ ನೀನು ಧಾರಕ, ನೀನು ಎಲ್ಲ ಕೆಲಸಗಳನ್ನು ಕೂಡ ಹೊತ್ತು ನಿಂತವ. ಅದು ನನ್ನ ಕೈಗೆ ಸಿಗುವ ತನಕ ನೀನು ಹೊತ್ತಿರ್ತಿ. ನನ್ನ ಯೋಗ್ಯತೆ, ನನ್ನ ಕರ್ಮ ಹೆಚ್ಚು ಕಮ್ಮಿ ಆದರೆ ಕೈ ಬಿಟ್ಟು ಬಿಡ್ತಿ. ಅದನ್ನು ಹೊರುವ ಶಕ್ತಿ ನನಗಿಲ್ಲ. ನನ್ನ ಕೈಯಲ್ಲೂ ಹೊರುವಂಥ ಶಕ್ತಿಯನ್ನು ಮೂಡಿಸಿ ನೀನೇ ನನಗೆ ಆ ಯೋಗ್ಯತೆಯನ್ನು ಕಲ್ಪಿಸಬೇಕು. ಅದಕ್ಕಾಗಿ ಈ ಪಂಚಾಮೃತದ ಅಭಿಷೇಕವನ್ನು ನಿನಗೆ ಮಾಡ್ತಾ ಇದ್ದೇನೆ. ಪಯೋದಧಿ ಕೃತಂ ಗವ್ಯಂ ಮಾಕ್ಷಿಕಂ ಶರ್ಕರಾ ತಥಾ ಗೃಹಾಣೇತಾನಿ ದ್ರವ್ಯಾಣಿ ರಾಧಿಕಾನಂದದಾಯಕ. ಎಲ್ಲವನ್ನೂ ಕೂಡ ಜೋಡಿಸಿಯೂ ಹಾಕಬಹುದು, ಬಿಡಿಸಿಯೂ ಹಾಕಬಹುದು. ಬಿಡಿಸಿ ಹಾಕುವಾಗಲೂ ಪ್ರತ್ಯೇಕವಾಗಿ ಹಾಲು, ಮೊಸರು, ತುಪ್ಪ ಮತ್ತು ಜೇನುತುಪ್ಪ, ಶರ್ಕರ. ಇವತ್ತು ನಾವು ಶರ್ಕರ ಅಂದರೆ ಸಕ್ಕರೆ ಅಂತ ಅಂದ್ಕೊಂಡಿದ್ದೇವೆ. ಸಕ್ಕರೆ ಅಂತ ಅನ್ನೋದು ಇವತ್ತು ನಾವು ಅದಕ್ಕೆ ಪರ್ಯಾಯವಾಗಿ ಬಳಸುವ ಪದ. ಜೇನು ಗಟ್ಟಿಯಾದಾಗ ಬಳಸುವುದಾಗಿರಬಹುದು, ಅಥವಾ ಬೆಲ್ಲದ ಪುಡಿಯನ್ನೇ ಹಾಕುವುದಾಗಿರ್ಬೋದು. ಇದು 5 ರೀತಿಯ ಅಮೃತಗಳು. ಈ ಅಮೃತವನ್ನು ಭಗವಂತನಿಗೆ ಈ ದ್ರವ್ಯಗಳನ್ನು ಸ್ವೀಕರಿಸು ಅಂತ ಕೇಳುವಂಥದ್ದು ಪಂಚಾಮೃತ ಸ್ನಾನ ಆಗುತ್ತೆ. ತೊಳೆದು ಶುದ್ಧವಾದ ನೀರಿನಲ್ಲಿ ಅದನ್ನು ತೆಗೆದಿಟ್ಟು, ಅಂದರೆ ಯಾವಾಗಲೂ ಪಾತ್ರೆಗೆ ಇನ್ನೊಂದು ಪಾತ್ರೆಯಲ್ಲಿ ನಾವು ಅಭಿಷೇಕ ಮಾಡಿದರೆ ಆವಾಗ ಅಲ್ಲಿಂದ ತೆಗೆದು ಶುದ್ಧ ಮಾಡಿ ಇಟ್ಕೊಂಡು ಮತ್ತೆ ಪೀಠದಲ್ಲಿ ಇಡುವುದು ಸುಲಭವಾಗುತ್ತೆ. ಯೋಗೇಶ್ವರಾಯ ದೇವಾಯ ಗೋವರ್ಧನಧರಾಯ ಚ ಯಜ್ಞಾನಾಂ ಪತಯೇನಾಥ ಗೋವಿಂದಾಯ ನಮೋ ನಮಃ. ಪ್ರಾರ್ಥನೆ. ಎಲ್ಲ ಯೋಗಗಳನ್ನು ಬಲ್ಲ, ದೇವತೆಗಳಿಗೆ ಒಡೆಯನಾದ, ಗೋವರ್ಧನವನ್ನು ಎತ್ತಿ ಹಿಡಿದ, ಯಜ್ಞಗಳಿಗೆ ನಾಯಕನಾದಂತಹ, ಅತ್ಯಂತ ಗೋವುಗಳಿಗೆ ಪ್ರೀತಿಪಾತ್ರನಾದ ನಾರಾಯಣ ನಮ್ಮನ್ನು ಕಾಪಾಡಲಿ. ಅವನಿಗೆ ನಮಸ್ಕಾರ. ಗಂಗಾಜಲ ಸಮಂ ಶೀತಂ ನದೀತೀರ್ಥ ಸಮುದ್ಭವಂ ಸ್ನಾನಂ ದತ್ತಂ ಮಯಾದ ಕೃಷ್ಣ ಗೃಹ್ಯತಾಂ ನಂದನಂದನ. ನಂದಗೋಪನಿಗೆ ಮಗನಾದ ಶ್ರೀಕೃಷ್ಣನು ನಾನಿತ್ತ ಮೀಯುವ ನೀರನ್ನು ಸ್ವೀಕರಿಸಲಿ. ಅದು ಎಂಥ ನೀರು? ತಣ್ಣಗಿದೆ. ಅಂದರೆ ಚಳಿಗಾಲದಲ್ಲ, ಬೇಸಿಗೆಯಲ್ಲಿ ತಣ್ಣಗಿರುವ ಬಿಸಿ ಬೇಕಂತಾದ ಬಿಸಿ ಕೊಡಬೇಕು ದೇವರಿಗೆ. ಯಾವ ಕಾಲಕ್ಕೆ ಅತಿಥಿಗೆ ಏನು ಬೇಕೋ ಅದನ್ನು ಕೊಡಬೇಕಾದ ಕರ್ತವ್ಯ. ಗಂಗೆಯ ನೀರನ್ನೇ ದೇವರು ಇಷ್ಟಪಡ್ತಾನೆ. ಲೌಕಿಕ ಜಲ ಅನ್ನೋದಕ್ಕಿಂತ ಹೆಚ್ಚು ದೇವರು ಇಷ್ಟಪಡೋದು ಅಲೌಕಿಕವಾದ ಜಲ. ಸರ್ವತೀರ್ಥಗಳಲ್ಲಿಯೂ ಸೇರಿಕೊಂಡಿರುವ ಗಂಗೆಯ ಸನ್ನಿಧಾನವನ್ನು ಸ್ಮರಿಸಿಕೊಟ್ಟಿರುವ ನೀರನ್ನು ಸ್ವೀಕರಿಸು ದೇವ. ಪೀತಾಂಬರಯುಗಂ ದೇವ ಸರ್ವಕಾಮಾರ್ಥ ಸಿದ್ಧಯೇ ಮಯಾ ನಿವೇದಿತಂ ಭಕ್ತ್ಯಾ ಗೃಹಾಣ ಸುರಸತ್ತಮಂ. ಎಲ್ಲ ಕಡೆ
ರಾಧಿಕಾ ಸಹಿತಾಯ ಗೋವಿಂದಾಯ ನಮಃ, ರಾಧಿಕಾ ಸಹಿತಾಯ ಪುರುಷೋತ್ತಮಾಯ ನಮಃ ಅಂತ ಹೇಳಿ ವಸ್ತ್ರಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ, ಪಂಚಾಮೃತಂ ನೀವು ಏನನ್ನು ಹೇಳ್ತೀರೋ ಆ ಪದಾರ್ಥವನ್ನು ಸಮರ್ಪಯಾಮಿ ಅಂತ ಹೇಳಿದರೆ ಆಯಿತು. ಒಳ್ಳೆಯ ಬಟ್ಟೆಯನ್ನು ಕೊಟ್ಟಿದ್ದೇನೆ, ಪೀತಾಂಬರದ ಬಟ್ಟೆ, ಎಲ್ಲ ಬಯಕೆಗಳು ಸಿದ್ಧಿಯಾಗಲಿ ಅಂತ. ಅಂದರೆ ಬಟ್ಟೆಯನ್ನು ದೇವರಿಗೆ ಉಡಿಸುವುದರ ಫಲವನ್ನು ಹೇಳಿದ ಹಾಗಾಯ್ತದು. ಎಷ್ಟೋ ಜನಕ್ಕೆ ಎಲ್ಲ ಬಯಕೆಗಳು ತನ್ನಿಂದ ತಾನೇ ನೀವೇನು ಕೆಲಸ ಮಾಡದೇ ಇದ್ರೂ ಆಗ್ತಾ ಇರುತ್ತೆ. ಹೇಗೆ ಅಂದರೆ, ಯಾವುದೋ ಒಂದು ಕಾಲದಲ್ಲಿ ಅಥವಾ ಯಾವುದೋ ಒಂದು ಜನ್ಮದಲ್ಲಿ ಅವರು ಇನ್ನೊಬ್ಬರಿಗೆ ಚಳಿ ಮಳೆಗೆ ತಮ್ಮ ಬದುಕನ್ನು ಕಷ್ಟಪಡದಂತೆ ತಡೆಯುವುದಕ್ಕಾಗಿ ಪ್ರೀತಿಯಿಂದ ಬಟ್ಟೆಯನ್ನು ಕೊಟ್ಟಿರ್ತಾರೆ. ಅದರಲ್ಲೂ ಭಗವಂತನ ನೆನಪು ಮಾಡಿ ಕೊಟ್ಟಿದ್ರೆ ಅದು ಅನಂತ ಕಾಲಕ್ಕೆ ಬರುತ್ತೆ. ಹಾಗೆ ಒಂದು ಸಹಾಯ ಅಂತ ಯಾವುದೋ ಅನಾಥಾಶ್ರಮಕ್ಕೆ ನಾನು ಕೊಟ್ಟಿದ್ದೇನೆ ಅಂತ ಫೋಟೋಗೆ ಕೊಟ್ಟಿದ್ರೆ ಒಂದು ಸರ್ತಿಗಾಗುವ ಯಾವುದೋ ಬದರಿ ಯಾತ್ರೆಯ ಸಮಾರಾಧನೆ ಚೆನ್ನಾಗಾಗುತ್ತೆ, ಎರಡನೇ ಸರ್ತಿ ಮತ್ತೆ ಅದೇ ಕಷ್ಟದಲ್ಲಿ ಸಿಕ್ಕಿ ಬೀಳುವ ಪ್ರಸಂಗ ಬರುತ್ತೆ. ಆದರೆ ಭಗವಂತನ ಎಚ್ಚರ ಇದು ಸರ್ವಕಾಮಾರ್ಥ ಸಿದ್ಧಯೇ, ಎಲ್ಲ ಬಯಕೆಗಳನ್ನು ಈಡೇರಿಸುವುದಕ್ಕೋಸ್ಕರ ಈ ಬಟ್ಟೆಯನ್ನು ನೀಡಿದ್ದೇನೆ, ಭಕ್ತಿಯಿಂದ ಕೊಟ್ಟಿದ್ದೇನೆ, ಸ್ವೀಕರಿಸು ದೇವ. ಸುರರಲ್ಲಿ ನೀನು ಹಿರಿಯ, ಎಲ್ಲರಿಗೂ ಕೊಡುವವನು ನೀನು, ನಾನು ನಿನಗೆ ಕೊಡ್ತಾ ಇದ್ದೇನೆ, ಕೇವಲ ಒಂದು ನೆಪ ಮಾತ್ರ, ನೀನು ಕೊಟ್ಟದ್ದನ್ನೇ ಮರಳಿಸ್ತಾ ಇದ್ದೇನೆ ಅಂತ. ದಾಮೋದರ ನಮಸ್ತೇಸ್ತು ತ್ರಾಹಿಮಾಂ ಭವಸಾಗರಾತ್ ಬ್ರಹ್ಮಸೂತ್ರಂ ಸೋತ್ತರೀಯಂ ಗೃಹಾಣ ಪುರುಷೋತ್ತಮ. ಮತ್ತೆ ದೇವರಿಗೆ ವಿಶೇಷವಾಗಿ ಕೊಡಬೇಕಾದದ್ದು ಉಪವೀತ. ಉಪವೀತ ಅಂತಂದರೆ ನಾವು ವೇದಗಳಿಂದ ಬದ್ಧರಾಗಿದ್ದೇವೆ, ಶಾಸ್ತ್ರದಿಂದ ಬದ್ಧರಾಗಿದ್ದೇವೆ, ಒಳ್ಳೆತನದಿಂದ ಬದ್ಧರಾಗಿದ್ದೇವೆ, ಸನಾತನ ಧರ್ಮಕ್ಕೆ ನಿಷ್ಠರಾಗಿದ್ದೇವೆ ಅನ್ನುವುದನ್ನು ತಿಳಿಸುವುದಕ್ಕೆ ಯಜ್ಞೋಪವೀತ ಕೊಡುವುದು ಅಂತ ಅರ್ಥ. ಹಾಗಾಗಿ ಅಂತಹ ಪದಾರ್ಥವನ್ನು ದೇವರ ಮುಂದೆ ಇಡುವಾಗ ಕೇಳಿಕೊಳ್ಳಬೇಕಾದದ್ದು, ಓ ದಾಮೋದರನೇ ನಿನಗೆ ನಮಸ್ಕಾರ, ನನ್ನನ್ನು ಈ ಸಂಸಾರದ ಸಮುದ್ರದಿಂದ ಎತ್ತಬೇಕು. ಹಗ್ಗ ಯಾಕೆ ಬೇಕು ಹೇಳಿ? ಯಾರೋ ನೀರಲ್ಲಿ ಬಿದ್ದಿದ್ದಾನೆ, ನಾನು ಇಳಿದು ಅವನನ್ನು ಎಬ್ಬಿಸ್ತೇನೆ ಅಂತ ಹೋದರೆ ಅವನ ಜೊತೆಗೆ ನಾನು ಸೇರಿ ಮುಳುಗುವುದಾಗುತ್ತೆ. ಹಾಗಾದರೆ ಅವನನ್ನು ಮೇಲೆ ಕೆತ್ತಬೇಕು ಅಂದರೆ ನಾನು ದಂಡೆಯಲ್ಲಿ ನಿಂತ್ಕೊಂಡು ಅವನಿಗೊಂದು ಹಗ್ಗ ಎಸಿಬೇಕು. ಆ ಹಗ್ಗ ಎಸೆದ್ರೆ ಅವನನ್ನು ಮೇಲೆ ಎಳಿಯಕ್ಕಾಗುತ್ತೆ. ದೇವರಿಗೆ ಹಗ್ಗವನ್ನು ಕೊಡುವುದರ ಮೂಲಕ ನನ್ನನ್ನು ಈ ಸಂಸಾರದಿಂದ ಎತ್ತಲಿಕ್ಕೆ ನಿನ್ನ ಹತ್ರ ಒಂದು ಹಗ್ಗ ಕೊಟ್ಟಿಟ್ಟಿರ್ತೇನೆ, ಅದನ್ನು ನನ್ನ ಕಷ್ಟಕ್ಕೆ ಬಂದಾಗ ನೀನು ಹೊರಗೆ ಎತ್ತಿ ನನ್ನನ್ನು ಹಾಕಬೇಕಪ್ಪ ಅಂತ ಅವನು ನೀರಲ್ಲಿ ಇದ್ದರೂ ಎಳಿತಾನೆ. ಆದರೆ ನಮ್ಮದೊಂದು ಭಾವನೆ ಇದೆಯಲ್ವ, ಹಗ್ಗ ಇದ್ದರೆ ಮಾತ್ರ ಎಳಿಲಿಕ್ಕಾಗೋದು ಅಂತ. ಅದಕ್ಕೋಸ್ಕರ ದೇವರ ಹತ್ರ ಉಪವೀತವನ್ನು ಸಮರ್ಪಣೆ ಮಾಡುವ ನೆಪದಲ್ಲಿ, ಅಂದರೆ ನಾನು ಶಾಸ್ತ್ರಗಳಿಗೆ ನಿಷ್ಠನಾಗಿದ್ದೇನೆ ಅನ್ನುವ ಭಾವವೇ ಹಗ್ಗ. ಅದನ್ನು ದೇವರ ಹತ್ರ ಕೊಟ್ಟರೆ ಆ ನಿಷ್ಠೆಯಿಂದಲೇ ನಮ್ಮನ್ನು ಮೇಲಕ್ಕೆ ಎಳೀತಾನೆ, ಸಂಸಾರದ ಭವಸಾಗರಾತ್, ಆ ಸಂಸಾರದ ಅವ್ಯವಸ್ಥೆಯಿಂದ ಪಾರು ಮಾಡುತ್ತಾನೆ. ಅದಕ್ಕೆ ಈ ಬ್ರಹ್ಮಸೂತ್ರ ಅನ್ನೋದೊಂದು ನೆಪ. ಬ್ರಹ್ಮಸೂತ್ರ ಅಂದರೆ ವೇದಗಳಿಗೆ ಅರ್ಥ ಹೇಳುವ ಸೂತ್ರವೂ ಹೌದು, ನಮ್ಮ ಬದುಕಿಗೆ ಭಗವಂತನನ್ನು ತಿಳಿಸುವುದಕ್ಕೆ ದೀಕ್ಷೆ ತೊಡಿಸುವಂತಹ ಸೂತ್ರವೂ ಹೌದು. ಇದನ್ನು ಸ್ವೀಕರಿಸು ಓ ರಾಧಿಕಾ ಸಹಿತನಾದ ಪುರುಷೋತ್ತಮನೇ, ಉಪವೀತಂ ಸಮರ್ಪಯಾಮಿ ಅಂತ ಕೊಟ್ಟರು. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯಂ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ. ದೇವರಿಗೆ ಮೈಗೆ ಚಂದನವನ್ನು ಹಚ್ಚುವುದು, ಚಂದನ ಚರ್ಚಿತೋದಾರ ಪೀನಾಂಸಕಂ ಅಂತ ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಅದಕ್ಕಾಗಿ ಅತ್ಯಂತ ಒಳ್ಳೆಯ ಚಂದನದ ಗಿಡದ ತೇಯ್ದ ಗಂಧವನ್ನು ಅವನ ಮೈಗೆ ಪೂಸುವುದಕ್ಕಾಗಿ ತೆರೆದಿಟ್ಟು ಅವನ ಮುಂದೆ ಕೊಟ್ಟು ಹೇಳುವುದು, ಇದರಿಂದ ಪ್ರೀತಿಗೊಳ್ಳು, ನೀನು ಇದನ್ನು ಸ್ವೀಕರಿಸು, ನನ್ನ ಮೇಲೆ ಸಂತುಷ್ಟನಾಗು. ಅಕ್ಷತಾಸ್ತು ಸುರಶ್ರೇಷ್ಠ ಕುಂಕುಮಾಕ್ತಾ ಸುಶೋಭಿತಾ ಮಯ ನಿವೇದಿತಾ ಭಕ್ತ್ಯಾ ಗೃಹಾಣ ಪುರುಷೋತ್ತಮ. ಅಕ್ಷತೆಯ ಕಾಳು, ಅಕ್ಷತ ಅಂತಂದರೆ ತುಂಡಾಗದ ಅಕ್ಕಿ. ನಮಗೆ ಈ ಅಕ್ಷತೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದನ್ನು ಹೇಗೋ ಮಾಡಿ ಅದು ಪುಡಿ ಪುಡಿ ಒಳ್ಳೆ ಹಿಟ್ಟಾಗಿರುತ್ತೆ ಕೊಡುವಾಗ, ಅಂಥದ್ದನ್ನು ಅಕ್ಷತೆ ಅಂತ ಹೇಳುವುದಿಲ್ಲ. ದೇವರಿಗೆ ಕೊಡುವಾಗ ಪದಾರ್ಥವನ್ನು ಒಂದೋ ತುಪ್ಪದಲ್ಲಿ ಇಲ್ಲ ಹಾಲಿನಲ್ಲಿ, ಇದೆರಡರಲ್ಲಿ ಸ್ವಲ್ಪ ತೊಯ್ದ ಅಕ್ಕಿಯನ್ನು ಮಂಗಲ ದ್ರವ್ಯವಾದಂತಹ ಅರಶಿನ ಅಥವಾ ಕುಂಕುಮದಿಂದ ಮಿಕ್ಸ್ ಮಾಡಿದಾಗ ಹುಟ್ಟುವಂಥದ್ದಿದು. ನೀರು ಹಾಕಿದರೆ ಅದು ಪುಡಿಯಾಗಿ ಬಿಡುತ್ತೆ. ಹಾಲು ಕೂಡ ಜೋರಾಗಿ ಅಲ್ಲ, ಬಹಳ ಲೇಪನ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ. ಅದು ತುಪ್ಪದಲ್ಲೇ ಹಾಕಿದರೆ ಬಹಳ ಕಾಲದ ತನಕ ಅದು ಅಕ್ಕಿ ಕಾಳು ತುಂಡಾಗದೇ ಇರುತ್ತೆ. ಯಾವ ಕಾಳು ಪೂರ್ತಿ ಇರುತ್ತೋ ಅದರಲ್ಲಿ ನಾವು ಕೈ ಮುಟ್ಟಿ ಜಪಿಸಿದಾಗ ಅದರಲ್ಲಿ ಶಕ್ತಿ ಆಧಾನ ಆಗುತ್ತೆ. ಯಾವುದು ಕಾಳು ತುಂಡಾಗುತ್ತೋ ಅಲ್ಲಿ ಶಕ್ತಿ ಸೋರಿ ಹೋಗುತ್ತೆ. ಹಾಗಾಗಿ ನಾವು ದೇವರಿಗೆ ಅರ್ಪಿಸುವ ಅಕ್ಷತೆಯ ಕಾಳನ್ನು ಸಮರ್ಪಣೆ ಮಾಡುವಾಗ ದೇವರ ಮುಂದೆ ಇಡುವುದು. ಈಗ ಯಾರೋ ನಮಗೆ ಅಕ್ಷತೆ ಕಾಳು ಅಂತ ಮುಖಕ್ಕೆ ಎತ್ತಿ ಎಸಿದರೆ ನಮ್ಗೆ ಹೇಗೆ ಅನಿಸುತ್ತೆ? ನಾವು ಈ ಶಕ್ತಿ ನಿನ್ನಲ್ಲಿ ಆಧಾನ ಆಗಲಿ ಅಂತ ಅವನ ಮುಂದೆ ಎತ್ತಿ ಇಡುವುದಕ್ಕೋಸ್ಕರ ಇರುವುದು. ಹಾಗಾಗಿ ಅಕ್ಷತೆಯನ್ನು ಸಮರ್ಪಿಸ್ತೇನೆ ಅಂತ ಈ ಪೂಜೆಗೆ ಬಂದಾಗ ಅಕ್ಷತೆ ಕಾಳು ಹಾಕಿ ಅಂದರೆ ಎಲ್ಲರೂ ತೆಗೆದೆಸಿತಾ ಇರ್ತಾರೆ. ಈ ಮದುಮಗನ ಮುಖಕ್ಕೆ ಮದುಮಗಳ ಮುಖಕ್ಕೆ ಎಸೆದ್ರೆ ಅವ್ರು ಹೇಗೆ ಕೋಪ ಮಾಡ್ಕೊಳ್ತಾರೆ, ಹಾಗೆ ಹಾಕಬೇಡಿ ಮೇಲಿಂದ ಹಾಕಿ ಅಂತ ಹೇಗೆ ಕೇಳ್ಕೊಳ್ತಾರೆ. ಹಾಗೆ ದೇವರಿಗೂ ನಾವು ಹಾಕುವಾಗ ಅವನ ಪಾದದ ಬುಡದಲ್ಲಿ ಹಾಕಿ ನಮಸ್ಕರಿಸುವಂಥದ್ದು ಅಕ್ಷತೆ. ಅದು ಯಾಕೆಂದರೆ ಆಮೇಲೆ ಶಕ್ತಿ ಆಧಾನ ಆಗಿದೆ ಅಂತ ಅದನ್ನು ತೆಗೆದು ಮತ್ತೆ ನಾವು ತಲೆ ಮೇಲೆ ಹಾಕ್ಕೊಳ್ಳಿಕ್ಕಿದೆ. ಅದನ್ನು ಎಷ್ಟು ಬಿಟ್ಟರೆ ಎಲ್ಲಿಗೆ ಹೋಗುತ್ತದು? ಹಾಗಾಗಿ ಅಕ್ಷತೆಯನ್ನು ಸಮರ್ಪಣೆ ಮಾಡುವುದು. ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ.
ಪ್ರಿಯತಾಂ. ನಾವು ಆಶೀರ್ವಾದ ಮಾಡುವಾಗ ಮಾತ್ರ ಅಕ್ಷತೆಯನ್ನು ತಲೆ ಮೇಲೆ ಹಾಕೋದು, ಇನ್ನೊಬ್ಬರನ್ನು ಆಶೀರ್ವದಿಸುವುದು ಅಂತ ಲೆಕ್ಕ. ನಾವು ದೇವರನ್ನು ಆಶೀರ್ವದಿಸುವುದಲ್ಲ, ದೇವರ ಹತ್ರ ಶಕ್ತಿಯನ್ನು ಆಧಾನ ಮಾಡಿಕೊಳ್ಳಿಕ್ಕೋಸ್ಕರ, ಸ್ವೀಕಾರ ಮಾಡಿಕೊಳ್ಳಿಕ್ಕೋಸ್ಕರ ಕೇಳುವುದು. ನಂತರ ಪುಷ್ಪ, ಎಷ್ಟು ಬಗೆಯ ಪುಷ್ಪವಾದರೂ ಚಂದ. ಬಣ್ಣ ಅನ್ನೋದು, ಪರಿಮಳ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದೇವರಿಗೆ ಸಾಮಾನ್ಯವಾಗಿ ಬಿಳಿ ಅಥವಾ ಹಳದಿ ಅಥವಾ ಯಾವುದೇ ಬಣ್ಣವಾದರೂ ಸರಿ ಅತ್ಯಂತ ಗಾಢವಾಗಿ ವಿಕಾರ ಅಂತ ಅನ್ನಿಸ್ಬಾರ್ದು. ಮತ್ತು ಸ್ವಲ್ಪವಾದರೂ ಮೂಗಿಗೆ ಮಲರು ಅಂತ ಹೇಳ್ತೇವೆ, ಬಂದರೆ ಸ್ವಲ್ಪ ಹೊತ್ತು ಆನಂದ ಆಗಬೇಕು. ಅಂತಹ ಪರಿಮಳಯುಕ್ತವಾದಂತಹ ಪುಷ್ಪಗಳನ್ನು ತಂದಿಟ್ಟು ದೇವರಿಗೆ ಅರ್ಪಿಸಬೇಕು. ಮುಖ್ಯವಾಗಿ ಇಲ್ಲಿ ಹೇಳಬೇಕಾದ ಸಂಗತಿ ಏನು ಅಂದರೆ, ದೇವರಿಗೆ ಯಾವುದೇ ಪುಷ್ಪವನ್ನು ಸಮರ್ಪಣೆ ಮಾಡುವಾಗ ಅದು ನಮ್ಮ ಮನೆಯಲ್ಲಿ ಬೆಳೆದ ಗಿಡವಾದರೆ ಅದಕ್ಕೆ 100 ಮಾರ್ಕು. ಪರವಾಗಿಲ್ಲ, ಪಕ್ಕದವರ ಮನೆಯವರ ಹತ್ರ ಕೇಳಿ ತಂದದ್ದಾದರೆ 50 ಮಾರ್ಕು. ಕೇಳದೆ ತಂದರೆ -50 ಆಗುತ್ತೆ, ಅದು ಬೇರೆ ಪ್ರಶ್ನೆ. ದುಡ್ಡು ಕೊಟ್ಟು ತಂದದ್ದು ಅಂತ ಆದಾಗ ಅದು ನಮಗೆ ಗೊತ್ತಿರುವ ಜಾಗವಾದರೆ 25 ಮಾರ್ಕು. ಕಾಲಡಿಗೆ ಬಿದ್ದು ಉಗುದು ಉಪ್ಪಾಕಿ ಇನ್ನೇನೋ ಆಗಿ ನಿಮಗೆ ಮಾತ್ರ ಚಂದ ಕಾಣುತ್ತೆ, ಅಲಂಕಾರ ಚಂದ ಕಾಣುತ್ತೆ ಅಂತಂದರೆ ಅದಕ್ಕೆ ನೀವು ದುಡ್ಡು ಕೊಟ್ಟು ತಂದಿದ್ದೀರಿ ಅನ್ನೋದಕ್ಕೆ ಒಂದು 5%, ಉಳಿದ 95% ಅದು ವ್ಯರ್ಥವಾಗುತ್ತೆ. ಆದರೆ ನಮ್ಮ ಪ್ರಾಮಾಣಿಕವಾಗಿ ಅದನ್ನು ತರಬೇಕು ಅನ್ನೋ ಉದ್ದೇಶ ಸ್ವಚ್ಛವಾಗಿದ್ದಾಗ, ಅನಿವಾರ್ಯವಾಗಿದ್ದಾಗ ಬೇರೆ ಪ್ರಶ್ನೆ. ಅದರ ಹಿನ್ನೆಲೆ ಏನು ಅಂದರೆ, ಪುಷ್ಪ ಸಮರ್ಪಣೆ, ಪತ್ರ ಸಮರ್ಪಣೆ ಇತ್ಯಾದಿಗಳನ್ನು ಹೇಳುವ ಉದ್ದೇಶ ನಾವು ಪರಿಸರವನ್ನು ಪ್ರೀತಿಸಬೇಕು. ಪ್ರಕೃತಿಯ ರೂಪಿಯಾಗಿ ಪರಮಾತ್ಮನ ಮಡದಿ ನಮ್ಮ ಜೊತೆಗಿದ್ದಾಳೆ ಅಂದರೆ ಅವಳು ಕೊಟ್ಟೆ. ಯಾಕಂದರೆ ನಾವು ಯಾವುದೇ ಪೂಜೆ ಮಾಡುವಾಗ ನಾವು ಪೂಜೆ ಮಾಡುವುದು ಅಂತ ಅರ್ಥ ಅಲ್ಲ, ಶಂಖವನ್ನು ಸ್ಪರ್ಶ ಮಾಡಿ ಕೊಡುವುದಿದೆ ಎಲ್ಲವನ್ನು ಮಾಡುವಾಗ. ಯಾಕೆಂದರೆ ಲಕ್ಷ್ಮೀ ಮಾಡ್ತಾಳೆ ಅಂತ ಅರ್ಥ. ಅವನನ್ನು ಪ್ರಧಾನವಾಗಿ ಪರಿಪೂರ್ಣವಾಗಿ ಅರಿತುಕೊಂಡು ಪೂಜಿಸಬಲ್ಲಂತಹ ಜೀವರಾಶಿಗಳಲ್ಲಿ ಎತ್ತರದಲ್ಲಿರುವವಳು ಅವಳು ಮಾತ್ರ. ಉಳಿದವರು ಎಷ್ಟು ಮಾಡಿದರೂ ಅದರ ಅಂಶ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಇದ್ದು ಅವಳು ಕೊಟ್ಟ ಹೂವು, ಅವಳು ಕೊಟ್ಟ ಎಲೆ ಅಂತ ಕೊಟ್ಟರೆ ಅದಕ್ಕೆ ಹೆಚ್ಚು ಫಲ. ಯಾರದ್ದೋ ಮನೆದ್ದು ಎಲ್ಲಿದ್ದೋ ನಾನೇನು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಬರುತ್ತೆ ಅನ್ನುವ ಮದ ಇತ್ತು ಅಂದರೆ ಅದು 0. ಅದರ ಫಲವನ್ನು ಅದು ಯಾವ ರೀತಿಯಿಂದಲೂ ಕೂಡ ನಮಗೆ ಫಲಿಸುವುದರಲ್ಲಿ ನಾವು ಸೋಲ್ತೇವೆ. ಮುಂದೆ ಅಂಗಪೂಜೆಯನ್ನು ದೇವರಿಗೆ ಪ್ರತಿಯೊಂದು ಅಂಗಗಳಲ್ಲಿ ಏನೇನು ಚಿಂತಿಸಬೇಕು ಅನ್ನೋದಕ್ಕೆ ಒಂದಿಷ್ಟು ನಾಮಗಳನ್ನು ಹೇಳ್ತಾರೆ. ಮೊದಲಿಗೆ ನಂದಾತ್ಮಜಾಯ ನಮಃ ಪಾದೌ ಪೂಜೆಯಾಮಿ, ಯಶೋದಾತನಯಾಯ ನಮಃ ಗುಲ್ಫೌ ಪೂಜೆಯಾಮಿ, ಕೇಳಿಸೂದನಾಯ ನಮಃ ಜಾನೂ ಪೂಜೆಯಾಮಿ, ಭೂಭಾರೋತ್ತಾರಕಾಯ ನಮಃ ಜಘನೇ ಪೂಜೆಯಾಮಿ, ಅನಂತಾಯ ನಮಃ ಕಟಿಂ ಪೂಜೆಯಾಮಿ, ವಿಷ್ಣುರೂಪಧರಾಯ ನಮಃ ಮೇಢ್ರಂ ಪೂಜೆಯಾಮಿ, ಪ್ರದ್ಯುಮ್ನಾಯ ನಮಃ ನಾಭಿಂ ಪೂಜೆಯಾಮಿ, ಅನಿರುದ್ಧಾಯ ನಮಃ ಉದರಂ ಪೂಜೆಯಾಮಿ, ಶ್ರೀಕಂಠಾಯ ನಮಃ ಕಂಠಂ ಪೂಜೆಯಾಮಿ, ಸಕಲ ಅಸ್ತ್ರಧಾರಕಾಯ ನಮಃ ಬಾಹೂ ಪೂಜೆಯಾಮಿ, ವಾಚಸ್ಪತಯೇ ನಮಃ ಮುಖಂ ಪೂಜೆಯಾಮಿ, ಕೇಶವಾಯ ನಮಃ ನೇತ್ರೇ ಪೂಜೆಯಾಮಿ, ಸರ್ವಾತ್ಮನೇ ನಮಃ ಶಿರಃ ಪೂಜೆಯಾಮಿ, ವಿಶ್ವರೂಪಿಣೇ ನಮಃ ಸರ್ವಾಂಗಂ ಪೂಜೆಯಾಮಿ ಅಂತ ಹೀಗೆ ಇಡೀ ದೇಹದ ಪ್ರತಿಯೊಂದು ಅಂಗಗಳಿಗೆ ಭಗವಂತನ ಕೆಲವೊಂದು ನಾಮಗಳ ಅರ್ಥಾನುಸಂಧಾನ ಮಾಡಿಕೊಂಡು, ನಂದನ ಮಗನಾಗಿ ಹುಟ್ಟಿದವ, ಯಶೋದೆಗೆ ತನಯನಾಗಿ ಬಂದವ, ಕೇಶಿಯನ್ನು ಸಂಹಾರ ಮಾಡಿದವ, ಭೂಭಾರವನ್ನು ಕಳೆದವ, ಅನಂತ ಕೊನೆಯಿಲ್ಲದವ, ಗುಣಗಳಿಂದ ಕೊನೆಯಿಲ್ಲದವ, ಎಲ್ಲ ಕಾಲದಲ್ಲಿಯೂ ಸಂಸಾರದ ಕೊಳೆಯನ್ನು ಕಳೆಯುವುದಕ್ಕೋಸ್ಕರ ಬಗೆ ಬಗೆಯ ರೂಪವನ್ನು ತೊಟ್ಟು ಬಂದವ, ಎಲ್ಲಿ ಹೋದರೂ ಹೇಗೆ ಹೋದರೂ ಬೆಳಕಿನಿಂದ ತುಂಬಿದವ, ತಡೆಯಲಾರದ ಸಾಮರ್ಥ್ಯವುಳ್ಳವ, ಅತ್ಯಂತ ಶ್ರೀಯನ್ನು ತನ್ನ ಕಂಠದಲ್ಲಿ ಎದೆಯಲ್ಲಿ ಹೊತ್ತವ. ಶ್ರೀ ಅಂದರೆ ಕಾಂತಿ, ಶ್ರೀ ಅಂದರೆ 100 ಅರ್ಥಗಳಲ್ಲಿದೆ. ಆಶ್ರಯ ಕೊಡುವವನು ಅಂತ ಅರ್ಥ. ಅದನ್ನು ಇಡೀ ಜಗತ್ತನ್ನು ತನ್ನ ಎದೆಯಲ್ಲಿ ಪ್ರೀತಿಯಿಂದ ಹೊತ್ತು ನಿಂತವ, ಎಲ್ಲ ಅಸ್ತ್ರಗಳನ್ನು ಸರ್ವಪ್ರಹರಣಾಯುಧ ಅನ್ನುವಂತಹ ಮಾತಿನಿಂದ ಕೂಡಿದವ, ಮಾತಿನಲ್ಲಿ ಮೀರಿದವ, ಎಲ್ಲವನ್ನು ಮೀರಿ ನಿಂತವ, ಚಂದದ ಕೂದಲುಳ್ಳವ, ಎಲ್ಲರ ಅಂತರ್ಯಾಮಿಯಾದವ, ಕೊನೆಗೆ ಸರ್ವ ರೂಪಗಳಲ್ಲಿಯೂ ನೆಲೆಸಿದ ವಿಶ್ವರೂಪನಾದವ ಅಂತ ಹೀಗೆ ಇಷ್ಟು ನಾಮಗಳಿಂದ ಭಗವಂತನ ಅಂಗಗಳನ್ನು ಪೂಜಿಸಿದ್ದಾಯಿತು. ಮತ್ತು 24 ರೂಪಗಳಿಂದ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಶ್ರೀಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷರಿ, ನಾರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಶ್ರೀಹರಿ ಮತ್ತು ಶ್ರೀಕೃಷ್ಣ ಅನ್ನುವ 24 ನಾಮಗಳಿಂದ ಪುಷ್ಪವನ್ನು ದೇವರಿಗೆ ಸಮರ್ಪಿಸುವಂಥದ್ದು. ಆದಮೇಲೆ ನೀವು ವಿಷ್ಣು ಸಹಸ್ರನಾಮ ಗೊತ್ತಿದ್ದರೆ, ಕೃಷ್ಣಾಷ್ಟೋತ್ತರ ಗೊತ್ತಿದ್ದರೆ, ವೆಂಕಟೇಶ ಶತನಾಮ ಗೊತ್ತಿದ್ದರೆ, ಶತನಾಮ ಅಥವಾ ಅಷ್ಟೋತ್ತರ ಗೊತ್ತಿದ್ದರೆ, ಈ ಎಲ್ಲವನ್ನು ನೀವು ಈ ಮಧ್ಯದಲ್ಲಿ ದೇವರನ್ನು ಇಷ್ಟು ಪುಷ್ಪವನ್ನು ಸಮರ್ಪಣೆ ಮಾಡುವಾಗ ಸೇರಿಸಿಕೊಳ್ಬಹುದು. ಪ್ರಧಾನವಾಗಿ ಪುರುಷೋತ್ತಮನ ಯೋಗ ಅಂತ ಹೇಳುವಂತಹ ಗೀತೆಯ 15ನೇ ಅಧ್ಯಾಯವನ್ನು, ಸಮಗ್ರ ಗೀತೆಯನ್ನು ಪಾರಾಯಣ ಮಾಡ್ಬೋದು. 15ನೇ ಅಧ್ಯಾಯವನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಚಿಂತಿಸುವುದು ಬಹಳ ಉತ್ತಮ. ನಂತರ ಆಯಿತು, ನಮಗೆ ಸಮಾಧಾನ ಆಗುವಷ್ಟು ಪಾರಾಯಣ, ಸ್ತೋತ್ರ, ಅರ್ಚನೆ, ನಾಮ ಸ್ಮರಣೆ ಎಲ್ಲ ಆಯಿತು ಅಂದಮೇಲೆ ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯೋ ಧೂಪ ಉತ್ತಮ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ.
ರಾಧಿಕಾ ಸಹಿತನಾದ ಪುರುಷೋತ್ತಮನಿಗೆ ಧೂಪವನ್ನು ಸಮರ್ಪಿಸಿದ್ದೇನೆ. ಅದು ಎಂಥ ಧೂಪವಾಗಿರಬೇಕು ಅಂದರೆ, ನಾವು ಕುಡಿದು ನಾವೇ ಪ್ರಾಣ ಬಿಡುವ ಹಾಗೆ ಆಗಬಾರ್ದು. ದೇವರಿಗೆ ಕೊಡುವಂಥದ್ದು ದೇವರು ಸಂತೋಷ ಪಡುವ ಹಾಗಿರಬೇಕು. ನಾವಿವತ್ತು ಈ ರಾಸಾಯನಿಕ ದ್ರವ್ಯಗಳನ್ನು ಬಳಸುವ ಮಟ್ಟ ಎಲ್ಲಿ ತನಕ ಹೋಗಿದೆ ಅಂದರೆ, ಅದು ಪರಿಮಳ ಬಂದರೆ ಆಯಿತು ಅಂತ ಅಂದ್ಕೊಳ್ತೇವೆ. ಅದರಿಂದ ದೇಹಕ್ಕಾಗುವ ಅನಾಹುತವನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ನಮ್ಮದೇ ದೇವರ ಗೂಡಿನಲ್ಲಿ ಸೇರಿಕೊಂಡಿರುವ ಭಗವಂತನಿಗೆ ಕಷ್ಟ ಬರುವ ಹಾಗೆ ನಾವು ಕಷ್ಟಪಟ್ಟು ಒದ್ದಾಡಿಸುವಂತಹ ಸ್ಥಿತಿಗಳು ಬಂದರೆ ದೇವರು ಅದರಿಂದ ಕೊಡುವ ಫಲ ಹೇಗಿರುತ್ತೆ ಯೋಚನೆ ಮಾಡಿ. ಯಾಕೆಂದರೆ ನಾವು ನಕ್ಕರೆ ಅದು ನಗುತ್ತೆ, ನಾವು ಅತ್ತರೆ ಅದು ಅಳುತ್ತೆ. ನಾವು ಅಳುವಂಥ ಸ್ಥಿತಿಯಲ್ಲಿ ದೇಹವನ್ನು ಹಾಳಿ ಮಾಡಿಕೊಂಡು ಕೊಟ್ಟದ್ದು ನಮಗೆ ಮತ್ತಷ್ಟು ಅಳುವನ್ನೇ ತಂದು ಕೊಡುತ್ತೆ ಅನ್ನೋದು ಎಚ್ಚರದಲ್ಲಿರಬೇಕು. ಏನಾಗಿದೆ ಅಂದರೆ, ಧರ್ಮದ ಹೆಸರಿನಲ್ಲಿ ಅಧರ್ಮ ತಾಂಡವವಾಡ್ತಾ ಇರುತ್ತೆ. ನಮಗದು ಅರ್ಥ ಆಗೋದಿಲ್ಲ. ನಾವು ಬಳಸುವ ಕರ್ಪೂರ ಇರ್ಬೋದು, ನಾವು ಬಳಸುವ ಬತ್ತಿ ಇರ್ಬೋದು, ನಾವು ಬಳಸುವ ದೀಪದ ಎಣ್ಣೆ ಇರ್ಬೋದು, ನಾವು ಬಳಸುವ ಅಗರಬತ್ತಿ ಇರ್ಬೋದು, ಇದರ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಅಂತ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಹೊರತು ಇದನ್ನು ಬಿಡಿ ಅನ್ನುವ ಅರ್ಥದಲ್ಲಿ ಹೇಳ್ತಿಲ್ಲ. ಆದಷ್ಟು ನಾವು 100 ದೀಪ ಹಚ್ಚಿದೆವು, 100 ಊದುಬತ್ತಿ ಹಚ್ಚಿದೆವು, ತಟ್ಟೆಗಟ್ಟಲೆ ಕರ್ಪೂರಗಳನ್ನು ಹಚ್ಚಿಸಿ ದೇವರಿಗೆ ನಾವು ಮುಖ ಕಪ್ಪು ಮಾಡಿದೆವು ಅನ್ನೋದರಲ್ಲಿ ಏನು ಖುಷಿ ಇಲ್ಲ. ನಾವು ಮಾಡುವ ಪದಾರ್ಥದಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ಅತ್ಯಂತ ಮುಖ್ಯ. ಆ ಪದಾರ್ಥದ ಶುದ್ಧಿಯನ್ನು ಕಾಪಾಡಿಕೊಳ್ಳಿ ಅನ್ನೋದು ಮಾತ್ರ ಇದರ ಹಿಂದೆ ಇರುವ ಕಾಳಜಿ ಅನ್ನೋದನ್ನು ವಾಚಕರು ಗಮನಿಸಬೇಕು ಅಂತ ಹೇಳ್ತಾ, ತ್ವಂ ಜ್ಯೋತಿ ಸರ್ವದೇವಾನಾಂ ತೇಜಸಾಂ ತೇಜ ಉತ್ತಮಂ ಆತ್ಮಜ್ಯೋತಿ ಪರಂಧಾಮ ದೀಪೋಯಂ ಪ್ರತಿಗೃಹ್ಯತಾಂ. ಈ ದೀಪವು ಹಾಗೆ. ಆ ದೀಪವನ್ನು ಹಚ್ಚಿ ಆ ಕೋಣೆಯಲ್ಲಿ ಕೂತ್ರೆ ನಾವು ಇನ್ನಷ್ಟು ಹೊತ್ತು ದೇವರ ಜೊತೆಗೆ ಕಾಲ ಕಳೀಬೇಕು ಅಂತ ಅನ್ನಿಸ್ಬೇಕು. ಅದು ನಿಜವಾದ ದೀಪದ ಲಕ್ಷಣ. ಅಂದರೆ ತುಪ್ಪ ಅಥವಾ ಎಳ್ಳೆಣ್ಣೆಯ ಶುದ್ಧ ದೀಪ ಹಚ್ಚಿಬೇಕಾದ್ರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಯಾವುದನ್ನು ನಿಮಗೆ ಸುಮ್ಮನೆ ಮಾತಿನ ಭರದಲ್ಲಿ ಅಥವಾ ಯಾವುದೋ ಆಕ್ರೋಶದಲ್ಲಿ ನಾನು ಹೇಳ್ತಿಲ್ಲ. ನೀವು ತುಪ್ಪದ ದೀಪ ಪ್ರತಿ ದಿವಸ ಹಚ್ಚಲಿಕ್ಕಾಗೋದಿಲ್ಲ, ನನಗೆ ಗೊತ್ತು. ನಮ್ಮ ಸಾಮರ್ಥ್ಯದ ಮಿತಿಯನ್ನು ದೇವರು ಅರ್ಥ ಮಾಡಿಕೊಳ್ತಾನೆ. ಆದರೆ ಒಂದು ದಿವಸಕ್ಕೆ ನಾವು ವಿಶೇಷವಾಗಿ ಇಂಥದ್ದೊಂದು ಆರಾಧನೆಯ ರೂಪದಲ್ಲಿ ಪ್ರಯೋಗವನ್ನು ಮಾಡಿದರೆ ಅದರ ಪರಿಣಾಮವನ್ನು ನಾವೇ ಅರ್ಥ ಮಾಡಿಕೊಳ್ಳುವುದಾದರೆ, ಮತ್ತೆ ನಾನು ಹೇಳಬೇಕಾಗಿದೆ ಶುದ್ಧ ದನದ ಶುದ್ಧ ತುಪ್ಪ ಅಂತ. ಯಾಕೆಂದರೆ ತುಪ್ಪವೂ ಕೂಡ ಯಾವುದ್ಯಾವುದೋ ಹೆಸರಲ್ಲಿ ಬರುವ ಸಾಧ್ಯತೆಗಳಿವೆ. ಹಾಗಾಗಿ ವರ್ಷಕ್ಕೊಂದು ಸರ್ತಿ ಈ ಯೋಗದಲ್ಲೋ ದೀಪಾವಳಿಯಲ್ಲೋ ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಪರೀಕ್ಷೆ ಮಾಡುವುದಕ್ಕಾದರೂ ಕೂಡ ಒಂದು ಸರ್ತಿ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಆ ಕೋಣೆಯಲ್ಲಿ ನಾವು ಕಣ್ಣು ಮುಚ್ಚಿ ಕುಳಿತು ಆ ತಿಳಿದ ಸಂಗತಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಕೂತ್ರೆ ಸಮಯ ಹೋದದ್ದು ಗೊತ್ತಾಗೋದಿಲ್ಲ. ಅಷ್ಟು ಹೊತ್ತು ಆನಂದದಿಂದ ಕಾಲ ಕಳೆಯುವುದಾಗತ್ತೆ. ನಿಮಗೆ ಹೀಗೂ ಆಗಲಿಲ್ಲ ಅಂತ ಅನ್ನಿಸಿದರೆ ನಾನು ಸುಮ್ಮನೆ ನಿಮಗೊಂದು ನೆನಪಿಗೋಸ್ಕರ ಹೇಳೋದು. ಸ್ವಲ್ಪ ಹಳೆಯ ದೇವಸ್ಥಾನಗಳಲ್ಲಾದರೆ, ನಾನು ಮುಖ್ಯವಾಗಿ ಹೇಳುವುದಾದರೆ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ನೀವು ದೇವರ ದರ್ಶನವನ್ನು ಮಾಡಿ ಪ್ರಾಣದೇವರ ಹತ್ತಿರ ಬಂದಾಗ ಅದರ ಬಾಗಿಲಿನ ಹತ್ತಿರ ನಿಂತುಕೊಂಡು ನೀವು ಸ್ವಲ್ಪ ಮೂಗನ್ನು ಬೇಕಾದರೆ ಸ್ವಲ್ಪ ಅದರ ಕಂಬಿಯೊಳಗೆ ತೂರಿ ಒಂದು 10 ಉಸಿರನ್ನು ಗಟ್ಟಿಯಾಗಿ ತಗೊಂಡು ಆನಂತರ ಅದರ ಅನುಭವವನ್ನು ನೀವು ಕಣ್ಣು ಮುಚ್ಚಿ ಒಮ್ಮೆ ಧೇನಿಸಿ. ಆಗ ನಿಮಗೆ ಏನು ಅನುಭವ ಆಗುತ್ತೋ ಅದು ನಿಮ್ಮ ಮನೆಯಲ್ಲಿ ನಿತ್ಯ ಆಗತ್ತೆ ಅಂತ ಅನಿಸಿದರೆ ನೀವು ಎಷ್ಟೊತ್ತು ಬೇಕಾದರೂ ಅದರ ಜೊತೆ ಕೂಡಬಹುದು. ಹೀಗೆ ದೀಪವನ್ನು ಅದು ಆತ್ಮಜ್ಯೋತಿ ಬೆಳಗುವುದಕ್ಕೋಸ್ಕರ ಹೊರಗೆ ದೀಪ ಕೊಡೋದು. ಇದೇ ಕರಕಲು ಹಿಡಿಯತ್ತೆ, ಅದರ ಹೊಗೆಯಿಂದ ಮನೆಯೆಲ್ಲ ನಮಗೆ ಕೆಮ್ಮು ಬರುತ್ತೆ ಅಂದರೆ ಈ ಆತ್ಮಜ್ಯೋತಿ ಕೆಮ್ಮುತ್ತಾ ಇರುತ್ತೆ. ಏನೂ ಅದರಿಂದ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅಂತಹ ದೀಪವನ್ನು ಸ್ವೀಕರಿಸು. ನೈವೇದ್ಯಂ ಗೃಹ್ಯತಾಂ ದೇವ ಭಕ್ತಿಮ್ಮೆ ಹೆಚಲಾಂ ಕುರು. ಅಚಲವಾದ ಭಕ್ತಿಯನ್ನು ಮೂಡಿಸುವ ನೈವೇದ್ಯವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ನಿನಗೆ ಈಪ್ಸಿತವಾದ ಪದಾರ್ಥವನ್ನು ಕಾಲದಲ್ಲಿ ಯಾವುದು ಪಕ್ವವೋ ಅಂಥದ್ದನ್ನು ಕೊಡಬೇಕು ಅಂತ ಲೆಕ್ಕ. ನೈವೇದ್ಯ ಏನೂ ಕೊಡಬಹುದು. ಪ್ರಧಾನವಾಗಿ ಈ ಕಾಲಕ್ಕೆ ಅಪೂಪ ಅನ್ನೋದೊಂದು, ಅದು ಎಲ್ಲ ಕಾಲದಲ್ಲೂ ಮಾಡಬಹುದು. ಅದು ಯಾಕೆಂದರೆ ಅಕ್ಕಿ ಎಲ್ಲ ಕಾಲದಲ್ಲಿ ಸಿಗುತ್ತೆ, ಬೆಲ್ಲ ಎಲ್ಲ ಕಾಲದಲ್ಲಿ ಸಿಗುತ್ತೆ. ಅದಕ್ಕೆ ಬೇಕಿರುವಂಥ ಇನ್ನೇನು ಪದಾರ್ಥ, ತುಪ್ಪ ಏನು ಬೇಕೋ ಅದು ಎಲ್ಲ ಕಾಲದಲ್ಲಿ ಸಿಗುತ್ತೆ. ನೋಡಿ, ಗಮನಿಸಿ, ಅವರು ಇದನ್ನು ಈ ಕಾಲದಲ್ಲಿ ಎಳ್ಳಿದ್ದಾಗಬೇಕು ಅಥವಾ ಇನ್ಯಾವುದೋ ಬೆಳೆಯದ ಪದಾರ್ಥದ ಬಗ್ಗೆ ಹೇಳಲಿಲ್ಲ. ಎಲ್ಲ ಕಾಲದಲ್ಲೂ. ಯಾಕೆಂದರೆ ಈ ಅಧಿಕ ಮಾಸ ಅನ್ನೋದು ಬೇಸಿಗೆಯಲ್ಲೇ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವೊಮ್ಮೆ ಮಳೆಗಾಲದಲ್ಲಿ ಬರುತ್ತೆ, ಕೆಲವೊಮ್ಮೆ ಚಳಿಗಾಲದಲ್ಲಿ ಬರುತ್ತೆ, ಎಲ್ಲೋ ಅದು ಟರ್ನ್ ಆಚೆ ಈಚೆ. ಯಾಕೆಂದರೆ ಯಾವ ಕಾಲದಲ್ಲಿ ಸಂಕ್ರಾಂತಿಗಳು ಒಂದು ಹೊರಗೆ ಒಂದು ಒಳಗೆ ಇರುತ್ತೋ ಆ ಕಾಲದಲ್ಲಿ ನಾವು ಮಲಮಾಸ ಅಂತ ಹೇಳೋದು. ಅದಕ್ಕೋಸ್ಕರ ಅಪೂಪ ಅನ್ನೋದು ಎಲ್ಲ ಕಾಲಕ್ಕೂ ಹೊಂದುವ, ಆರೋಗ್ಯಕ್ಕೂ ಕಾರಣವಾಗುವ. ಮತ್ತೆ ಇಲ್ಲಿ ನಾನೊಂದು ಪ್ರಸಂಗವನ್ನು ಹೇಳಲೇಬೇಕು. ಅಪೂಪವನ್ನು ಮಾಡುವಾಗಲೂ ಯಾರೋ ಮಾಡಿಕೊಡ್ತಾರೆ, ತೆಗೆದುಕೊಡ್ತಾರೆ. ಅದು ತಿಂದವನ ಹಲ್ಲಿಗೆ ಮತ್ತೆ ನೀವು 1000 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಅನ್ನೋ ಥರದ ಪದಾರ್ಥವನ್ನು ಕೊಟ್ಟೂ ಕೂಡ ಅದು ಉಪಯೋಗ ಇಲ್ಲ. ಮೂಗೂ ಬಡಿದು ಸತ್ತೋಗುತ್ತೆ, ಬಾಯು ಹಲ್ಲು ಕೂಡ ಆಮೇಲೆ ದಂತ ಚಿಕಿತ್ಸಕರ ಕೈಗೆ ನೀವು ಒಂದಿಷ್ಟು ಸಂಪಾದನೆ ಮಾಡಿದ್ದನ್ನು ಕೊಡಬೇಕಾಗತ್ತೆ. ಇಂಥದ್ದನ್ನು ಕೊಡಬಾರದು. ನಾವು ಅಪೂಪವನ್ನು ಕೊಡ್ತೇವೆ ಅಂದರೆ ಅತಿರಸ ಅಂತ ಹೆಸರದಕ್ಕೆ. ಅತಿರಸ ಈ ಶಬ್ದ ನೋಡಿ ಎಷ್ಟು ಚಂದ ಇದೆ, ಅದಕ್ಕೆ ನಿಜವಾದ ಹೆಸರು. ಅದು ತಿಂದರೆ ಮತ್ತೂ ತಿನ್ನಬೇಕು ಅಂತ ಅನ್ನಿಸ್ಬೇಕು. ಅಂಥದ್ದನ್ನು ನಾವು ಇನ್ನೊಬ್ರಿಗೆ ಕೊಡಬೇಕು.
ಅದು ಬಿಟ್ಟು ಯಾರೋ ಮಾಡಿಕೊಡ್ತಾರೆ, ಯಾರಿಂದನೋ ತರಿಸ್ತೇವೆ, ಆ ಕೊಟ್ಟವರಿಗೇ ಕೊಟ್ಟು 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 ಅವ್ರ ಮನೆಯಲ್ಲಿ ಒಂದು ಅಟ್ಟಿ ಇರುತ್ತೆ, ಅದನ್ನು ಅವರು ತಿನ್ನಲ್ಲ, ಕೊನೆಗೆ ಹಸು ಕೊಟ್ಟರೆ ಅದು ಸ್ಮೆಲ್ ಮೂಗಿನಿಂದ ಒಂದು ಸರ್ತಿ ಗುಡ್ರು ಹಾಕಿ ಹೊಟ್ಟೋಗ್ಬಿಡುತ್ತೆ. ಅಂಥದ್ದನ್ನು ಯಾವತ್ತೂ ಕೊಡಬಾರ್ದು. ತುಂಬ ಬೇಜಾರಲ್ಲಿ ಹೇಳ್ತಾ ಇದ್ದೇನೆ, ನಾನು ನೋಡಿದ ಸಂಗತಿಯನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಆದಷ್ಟು ಶುದ್ಧವಾಗಿ, ನಮಗೆ ಅಷ್ಟು ಜನಕ್ಕೆ ಒಬ್ಬರಿಗೆ ಕೊಟ್ಟರೆ ಅದು ವ್ಯರ್ಥ ಆಗುತ್ತೆ, 33 ಜನಕ್ಕೆ ಒಂದೊಂದೋ ಎರಡೆರಡೋ ಕೊಡಿ, ಖಂಡಿತ ತಪ್ಪಾಗೋದಿಲ್ಲ. 33 ಡೈಮಂಡ್ ಕಲ್ಸಕ್ಕರೆ ಕೊಟ್ಟೆ, 33 ಅಡಿಕೆ ಕಾಳು ಕೊಟ್ಟೆ, 33 ಎಲೆ ಕೊಟ್ಟೆ, ಅವ್ರು ಅದನ್ನು ಪಲ್ಯ ಮಾಡಿ ತಿನ್ಲಿಕ್ಕಾಗತ್ತಾ? ಕೆಲವೊಂದು ಸರ್ತಿ ನಮ್ಮ ಭಕ್ತಿ ಎಲ್ಲಿಗೆ ಹೋಗುತ್ತೆ ಅಂದರೆ ಅಂದಾಜೇ ಇರೋದಿಲ್ಲ, ಯಾಕೆ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ. ಕೊಟ್ಟವನ ಬದುಕು ಸುಖವಾಗಿರಬೇಕು, ತಗೊಂಡವನಿಗೆ ಬೈಕೊಂಡು ಹೋಗುವಾಗ ಆಗಬಾರ್ದು. ಪಾನೀಯ ಮಧ್ಯದಲ್ಲಿ ಉತ್ತರಾಪೋಷಣ ಅಂತ ಕರೀತಾರೆ. ಅಂದರೆ ಮೊದಲು ನಾವು ನೈವೇದ್ಯಕ್ಕೆ ಕೂಡುವ ಮುನ್ನ ಈ ಪದಾರ್ಥವನ್ನು ಸ್ವೀಕರಿಸು ಅಂತ ಹೇಳಿ ಪೂರ್ವಾಪೋಷಣವನ್ನು ಕೊಟ್ಟಿದ್ವಿ. ಈಗ ನೀನು ಊಟ ಮಾಡಿ ಆಯಿತು ದೇವರೇ, ನೀನು ಇದನ್ನು ಸ್ವೀಕಾರ ಮಾಡಿ, ಅವನ ದೃಷ್ಟಿಯಿಂದಲೇ ಸ್ವೀಕಾರ ಮಾಡ್ತಾನೆ. ನಮಗೊಂದು ಭಾವನೆ, ನಾವು ಕೊಟ್ಟ ಪದಾರ್ಥವನ್ನು ಮೆದ್ದು ರುಚಿ ಆಸ್ವಾದನೆ ಮಾಡಿ ತುಂಬ ಪ್ರೀತಿಯಿಂದ ಚೆನ್ನಾಗಿದೆ ಅಂತ ತಲೆಯಲ್ಲಾಡಿಸಿ ತಿಂತಾ ಇದ್ದಾನೆ ಅಂತ ಭಾವಿಸಿ, ತಿಂದು ಮುಗಿದ ಬಳಿಕ ಕೈ ತೊಳೆಯುವುದಕ್ಕೆ ನೀರು ಕೊಡುವ ಹೊತ್ತಿಗೆ ಉತ್ತರಾಪೋಷಣವನ್ನು ಕೊಟ್ಟು ಆಚಮನೆಯನ್ನು ಮಾಡಿಸುವಂಥದ್ದು. ಗಂಗಾಜಲಂ ಸಮಾನೀತಂ ಸುವರ್ಣ ಕಲಶಸ್ಥಿತಂ ಆಚಮ್ಯತಾಂ ಋಷಿಕೇಶ ತ್ರೈಲೋಕ್ಯ ವ್ಯಾಧಿನಾಶನ. 3 ಲೋಕಗಳ ವ್ಯಾಧಿಯನ್ನು ಕಳೆಯುವ ಗಂಗೆಯನ್ನು ಪಾದದಿಂದ ಜಗತ್ತಿಗೆ ಕೊಟ್ಟಂತಹ ಓ ಭಗವಂತನೇ, ನಾನು ಕೊಡುವ ಆಚಮನೆಯನ್ನು ಸ್ವೀಕರಿಸು. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ ತೇನ ಮೇ ಸುಫಲಾವಾಪ್ತಿ ಭವೇ ಜನ್ಮನಿ ಜನ್ಮನಿ. ಇಷ್ಟು ಮಾಡುವಾಗ ಎಷ್ಟು ಒಂದು ಒಳ್ಳೆ ಕಲ್ಪನೆ ನೋಡಿ. ಇಷ್ಟೂ ಕೆಲಸ ಮಾಡಿದ್ಮೇಲೆ ನಮಗೊಂದು ಏನು ಅನಿಸುತ್ತೆ, ನಾನು ದೇವರಿಗೆ ನೈವೇದ್ಯ ಕೊಟ್ಟೆ, ನಾನು ದೇವರಿಗೆ ಧೂಪ ಕೊಟ್ಟೆ, ನಾನು ದೇವರಿಗೆ ದೀಪ ಕೊಟ್ಟೆ, ಅದು ಕೊಟ್ಟೆ ಇದು ಕೊಟ್ಟೆ ಎಲ್ಲ ಅನಿಸ್ತಾ ಇರುತ್ತೆ. ಹಣ್ಣು ದೇವರ ಮುಂದೆ ಇಟ್ಟು ನೀನು ಕೊಟ್ಟದ್ದು ನಿನಗೆ ಕೊಟ್ಟಿದ್ದೇನೆ ಅಂದರೆ ಇದಕ್ಕೆ ಪೂರ್ಣಾಹುತಿ ಅಂತ ಹೆಸರು. ಯಜ್ಞದಲ್ಲಿ ಮಾಡುವಾಗ ಇದನ್ನು ಅಗ್ನಿಯಲ್ಲಿ ಹಾಕ್ತಾರೆ, ದೇವರ ಮುಂದೆ ಪೂಜೆ ಸಲ್ಲಿಸುವಾಗ, ವಿಶೇಷ ಕಲ್ಪೋಕ್ತ ಪೂಜೆಯಲ್ಲಾಗುವಾಗ, ನಿತ್ಯದ ಪೂಜೆಯಲ್ಲಿ ಇದನ್ನು ಮಾಡುವುದಿಲ್ಲ, ವಿಶೇಷ ಕಲ್ಪೋಕ್ತವಾದ ಪೂರ್ಣ ಫಲ ಅಂದರೆ ಸಿಪ್ಪೆ ಸುಲಿಯದ ಇಡೀ ಪೂರ್ಣವಾದ ಫಲವನ್ನು ದೇವರ ಮುಂದೆ ಇಟ್ಟು, ಇದು ನೀನು ಅಂದರೆ ನಮ್ಮಿಂದ ಮಾಡಿಸಿದಂತಹ ಕರ್ಮದ ಫಲವನ್ನು ನಿನ್ನ ಕೈಗೇ ಕೊಡ್ತಾ ಇದ್ದೇನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವ ಪ್ರಾರ್ಥನೆ ಜೊತೆಗೆ ಪೂರ್ಣ ಫಲವನ್ನು ಎದುರುಗಡೆ ಇಡುವಂಥದ್ದು. ಅದಕ್ಕೆ ಶ್ರೀಫಲ ಅಂತ ಕರೀತಾರೆ. ಗಂಧಕರ್ಪೂರ ಸಂಯುಕ್ತಂ ಕಸ್ತೂರ್ಯಾದಿ ಸುವಾಸಿತಂ ಕರೋದ್ವರ್ತನಕಂ ದೇವ ಗೃಹಾಣ ಪರಮೇಶ್ವರ. ಅಂದರೆ ಕೈ ಒರೆಸ್ಲಿಕ್ಕೆ, ಕೈ ತೊಳೆದು ಚೆನ್ನಾಗಿ ಕೈ ಒರೆಸ್ಕೊಳ್ಬೇಕೆ. ನಾವು ಮನೆಯಲ್ಲಿ ಯಾರಾದರೂ ಬಂದರೆ ಅವರಿಗೆ ಒಂದು ಕೈ ಒರೆಸ್ಲಿಕ್ಕೆ ಬಟ್ಟೆ ಕೊಡ್ತೇವಲ್ಲ, ಹಾಗೆ ಕೈ ತೊಳೆದ ಕೈಗೆ ಉದ್ವರ್ತನ, ಕ್ಲೀನ್ ಮಾಡಿಕೊಳ್ಳಿಕ್ಕೆ, ಪರಿಮಳದಿಂದ ಕೂಡಿದಂತಹ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಕಸ್ತೂರಿ ಮೊದಲಾದಿಂದ ಲೇಪಿತವಾದ ಬಟ್ಟೆಯನ್ನು ಕೊಡುವಂಥದ್ದು. ಇಲ್ಲಿ ಪೂಗೀಫಲ ಸಮಾಯುಕ್ತಂ ಸಕರ್ಪೂರಂ ಮನೋಹರಂ ಭಕ್ತ್ಯಾದತ್ತಂ ಮಯಾ ದೇವ ತಾಂಬೂಲಂ ಪ್ರತಿಗೃಹ್ಯತಾಂ ಅಂತ ತಾಂಬೂಲವನ್ನು ಮನೆಗೆ ಅತಿಥಿಗಳು ಬಂದಾಗ ಉಂಡ ನಂತರ ಜೀರ್ಣವಾಗುವುದಕ್ಕೆ ಈ ತಾಂಬೂಲವನ್ನು ಕೊಡುವಂಥದ್ದು ಕ್ರಮ. ಹಾಗೆಯೇ ಇಲ್ಲೂ ಕೂಡ ಅಡಿಕೆಯಿಂದ ಕೂಡಿದ ವೀಳ್ಯದೆಲೆಯನ್ನು ಕೊಡುವಂಥದ್ದು. ಇದು ಕೊಡುವಾಗಲೂ ನಾವು ಯಾರಿಗೇ ಕೊಡುವಾಗಲೂ 4 ಆದರೂ ಇರಬೇಕು. 2 ಕೊಟ್ಟೆ, 1 ಕೊಟ್ಟೆ, ಅರ್ಧ ಕೊಟ್ಟೆ, ತುಂಡು ಕೊಟ್ಟೆ, ಒಣಗಿದ ಕೊಟ್ಟೆ, ಹಸಿದು ಕೊಟ್ಟೆ, ಹಿರಿದು ಕೊಟ್ಟೆ, ಹರಿದು ಕೊಟ್ಟೆ ಅಂತ ಆಗೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಅವ್ರು ತಿನ್ಲಿಕ್ಕೆ ಸುಲಭ ಆಗುತ್ತೆ ಅಂತ ನಾನು ಮೊದಲೇ ಎಲ್ಲ ಪೀಸ್ ಮಾಡಿ ಕೊಟ್ಟಿದ್ದೇನೆ ಅಂತ ನಾವು ಸಮಾಧಾನ ಮಾಡ್ಕೊಳ್ಬೋದು ಹೊರತು, ದೇವರಿಗೆ ಹಲ್ಲಿದೆ, ಅವ್ನು ಚೆನ್ನಾಗಿ ಜಗದು ತಿನ್ಲಿಕ್ಕೆ ಅವನಿಗೆ ಗೊತ್ತಿದೆ. ನಾವು ಯಾರಿಗೋ ಪಾಪ ಹಲ್ಲಿಲ್ಲದವ್ರಿಗೆ ಕೊಡುವಾಗ ಹಾಕ್ಕೊಡೋಣ, ಮನೆಯಲ್ಲಿ ರೆಡಿ ಮಾಡಿ ಕೊಡುವಾಗ, ಉಳಿದಂತೆ ಕೊಡುವಾಗ ಅದನ್ನು ಜಾಗ್ರತೆಯಿಂದ ಕೊಡಬೇಕು. ಹಿರಣ್ಯಗರ್ಭಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋ ಅನಂತ ಪುಣ್ಯ ಫಲದಂ ಅತ ಶಾಂತಿಂ ಪ್ರಯಚ್ಛಮೇ ಅಂತ ಯಜ್ಞದ ಸಾಂಗತೆಗಾಗಿ, ಈ ಪೂಜೆಯ ಪೂರ್ಣ ಫಲಕ್ಕಾಗಿ ದಕ್ಷಿಣೆಯನ್ನು ಸಮರ್ಪಣೆ ಮಾಡುವುದು ಆ ವೀಳ್ಯದೆಲೆ ಜೊತೆಗೆ ಕೊಡುವಂಥದ್ದೂ ಇದೆ. ಈ ಹೊತ್ತಿನಲ್ಲಿ ಶಾರದೇಂದೀ ವರಶ್ಯಾಮಂ ತ್ರಿಭಂಗ ಲಲಿತಾಕೃತಿಂ ನೀರಾಜಯಾಮಿ ದೇವೇಶಂ ರಾಧಯಾ ಸಹಿತಂ ಹರಿಂ. ರಾಧೆಯಿಂದ ಒಡಗೂಡಿದಂತಹ ನಾರಾಯಣನಿಗೆ, ಎಂತಹ ನಾರಾಯಣ, ಶರತ್ಕಾಲದ ನೀರು ಕೆಸರನ್ನೆಲ್ಲ ಕೆಳಕ್ಕೆ ಒತ್ತಿಕೊಂಡ ಹೊತ್ತಿಗೆ ಹುಟ್ಟಿದಂತಹ ಚಂದದ ಕಮಲದ ನಸೆ ಕೆಂಪುತನ ಅನ್ನೋದು ಹಾಗೇ ಉಳಿದ ಹೊತ್ತಿಗೆ ಇರುವಂತಹ ಮೈಬಣ್ಣದ ಕಂಗಳ ಕೊನೆಯ ಕೆಂಬಣ್ಣದ ಸ್ಥಿತಿಯಲ್ಲಿ ದೇಹದ 3 ಭಾಗಗಳು ಚೆನ್ನಾಗಿ ಆಕೃತಿ ಲೀಲೆಯಿಂದ ಕೂಡಿರುವಂತಹ ಸ್ಥಿತಿಯಲ್ಲಿರುವ ದೇವೇಶನನ್ನು ನಾನು ಆರತಿಯಿಂದ ಸಂತೋಷಪಡಿಸ್ತೇನೆ. ಆಮೇಲೆ ದೇವರಿಗೆ ಪ್ರದಕ್ಷಿಣೆ ಹಾಕುವುದು. ಪ್ರದಕ್ಷಿಣೆ ಹಾಕಲಿಕ್ಕೆ ಜಾಗವೇ ಇಲ್ಲದೇ ಇದ್ದ ಅನಿವಾರ್ಯ ಸ್ಥಿತಿಯಲ್ಲಿ ಮಾತ್ರ ಆತ್ಮ ಪ್ರದಕ್ಷಿಣೆ. ಇಲ್ಲಾಂದರೆ ಸುತ್ತು ಬನ್ನಿ ಅಂತ ತಮಗೆ ಸುತ್ತು ಬರುವುದು ಮಾಡ್ತಾ ಇರ್ತೇವೆ ನಾವು ಕೆಲವೊಮ್ಮೆ ತಿಳಿಯದೆ. ಆದರೆ ಆದಷ್ಟು ಆ ಸನ್ನಿಧಾನ ಇರಬೇಕಾದ್ರೆ ಅದಕ್ಕೆ ಪ್ರದಕ್ಷಿಣೆ ಪೂರ್ತಿ ಹೊರಗಿನಿಂದ ಹಾಕುವುದು ಬಹಳ ಉತ್ತಮ. ಆಗ ಪ್ರಾರ್ಥಿಸಬೇಕಾದದ್ದು ರಕ್ಷ ರಕ್ಷ ಜಗನ್ನಾಥ ರಕ್ಷ ತ್ರೈಲೋಕ್ಯ ನಾಯಕ ಭಕ್ತಾನುಗ್ರಹ ಕರ್ತಾತ್ವಂ ಪ್ರದಕ್ಷಿಣಾಂ ಗೃಹಾಣಮೇ. ನಾನು ನಿನ್ನನ್ನು ನನ್ನ
ಬಲಭಾಗದಲ್ಲಿ ದಕ್ಷನಾಗಿ ನೀನು ಸ್ವಾಮಿಯಾಗಿ ಸದಾ ಇರ್ತಿ ಅಂತ ಭಾವಿಸಿ ನಮಸ್ಕರಿಸುವುದಕ್ಕೆ ಪೂರ್ವದಲ್ಲಿ ಪ್ರದಕ್ಷಿಣೆ ಹಾಕ್ತೇನೆ. ಈ ಪ್ರದಕ್ಷಿಣೆ ಅನ್ನೋದು ಕೇವಲ ದೇವಸ್ಥಾನಕ್ಕೆ ಮಾತ್ರ ಅಲ್ಲ. ನಮ್ಮ ಪ್ರಾಚೀನ ಕಲ್ಪನೆಯಲ್ಲಿ ಇರುವುದೇನು ಅಂದರೆ, ಗುರುಗಳನ್ನು ಕಂಡಾಗಲೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕು, ತಂದೆ ತಾಯಿಗಳಿಗೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕು ಅಂತ ಇರುವುದು. ರಾಮ ಕೌಸಲ್ಯ ಮತ್ತು ದಶರಥನಿಗೆ ಹೊರಡುವಾಗ ನಾನು ಬರ್ತೇನೆ ಅಂತ ಹೇಳುವಾಗ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ ಅಂತ ಮಾತಿದೆ. ಇದು ಕ್ರಮ. ನಿಜವಾಗಿ ಸಾಧ್ಯವಾದಾಗಾದರೂ ವಿಶೇಷ ದಿನಗಳಲ್ಲಾದರೂ ಈ ಕಾರ್ಯಕ್ರಮವನ್ನು, ಯಜ್ಞವನ್ನು ಅಥವಾ ಪೂಜೆಯನ್ನು ನಡೆಸುವ ಮುನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತಿದೆ. ಆಗಲಾದರೂ ನಾವು ತಂದೆ ತಾಯಿಗಳಿಗೆ 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಈ ಪೂಜೆಯಲ್ಲಿ ಕೂತು ಭಗವಂತನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡುವುದು ಒಂದು ದಿವಸ ಆದರೂ ಅಭ್ಯಾಸ ಆದರೆ ಅದರ ವೈಶಿಷ್ಟ್ಯ ನಮಗೆ ಹೆಚ್ಚು ಅರ್ಥ ಆಗುತ್ತೆ. ಯಜ್ಞೇಶ್ವರಾಯ ದೇವಾಯ ತಥಾ ಯಜ್ಞೋದ್ಭವಾಯ ಚ ಯಜ್ಞಾನಾಂ ಪತಯೇ ನಾಥ ಗೋವಿಂದಾಯ ನಮೋ ನಮಃ. ಮಂತ್ರಪುಷ್ಪ. ಈ ಮಂತ್ರ ದೇವರಿಗೆ ಪುಷ್ಪದ ಹಾಗೆ. ಎಷ್ಟು ಚಂದ ಇದೆ ಈ ಮಂತ್ರ. ಯಜ್ಞದ ಒಡೆಯನಾದ, ಎಲ್ಲವನ್ನು ಲೀಲೆಯಿಂದ ಜಗತ್ತಿನ ಆಗುಹೋಗುಗಳನ್ನು ನಡೆಸುವ, ಯಜ್ಞದಿಂದಲೇ ನಾವು ಮಾಡುವ ಪ್ರತಿಯೊಂದು ಕರ್ಮವೇ ಯಜ್ಞವಾದರೆ ಆ ಯಜ್ಞದ ಫಲವಾಗಿ ಕಾಣಿಸುವ, ಎಲ್ಲ ನಮ್ಮ ಕ್ರಿಯೆಗಳಿಗೆ ಚಟುವಟಿಕೆಗಳಿಗೆ ಪಾಲಕನಾಗಿರುವ, ವೇದದಿಂದ ಪ್ರತಿಪಾದ್ಯನಾದಂತಹ ನಾರಾಯಣನಿಗೆ ಅವನು ಮಂತ್ರ ಸ್ವರೂಪನಾದ್ರಿಂದಾಗಿ ಮಂತ್ರಪುಷ್ಪವನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶ್ವೇಶ್ವರಾಯ ವಿಶ್ವಾಯ ತಥಾ ವಿಶ್ವೋದ್ಭವಾಯ ಚ ವಿಶ್ವಸ್ಯ ಪತಯೇ ತುಭ್ಯಂ ಗೋವಿಂದಾಯ ನಮೋ ನಮಃ ಅಂತ ನಮಸ್ಕಾರವನ್ನು ವಿಶ್ವದ ಎಲ್ಲ ವಸ್ತುಗಳಿಗೆ ಒಡೆಯನಾದ, ವಿಶ್ವದ ಎಲ್ಲ ವಸ್ತುಗಳ ಒಳಗೆ ತುಂಬಿಕೊಂಡಿರುವ, ವಿಶ್ವದ ವಸ್ತುಗಳನ್ನೆಲ್ಲವನ್ನು ತಂದೊಡ್ಡುವ ಈ ವಿಶ್ವದ ಪಾಲಕನಾದಂತಹ ಗೋವಿಂದನಿಗೆ ನಾನು ನಮಸ್ಕರಿಸುತ್ತೇನೆ. ಮಂತ್ರಹೀನೇತಿ ಮಂತ್ರೇಣ ಕ್ಷಮಾಪ್ಯ ಪುರುಷೋತ್ತಮಂ. ಮುಂದೆ ಯಸ್ಯ ಸ್ಮೃತ್ಯ ಚ ನಾಮೋಕ್ತ್ಯ ತಪೋಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಅನ್ನುವ ಮಂತ್ರದಿಂದ ತಾನು ಮಾಡಿದ ಕಾರ್ಯದಲ್ಲಿ ಉಂಟಾದ ಊನತೆಯನ್ನು ಪರಿಹರಿಸು ದೇವರೇ ಅಂತ ಕೇಳಿಕೊಂಡು ಸಮರ್ಪಣೆ ಮಾಡಬೇಕಂತೆ. ಸರ್ವಾರ್ಥ ಫಲಸಿದ್ಧಯೇ. ಬದುಕಿನ ಎಲ್ಲವನ್ನು ಕೊಡುವುದಕ್ಕೆ ದೇವರಿಗೆ ಸಾಮರ್ಥ್ಯ ಇದೆ. ನಾವು ಕೇಳಬೇಕಾದದ್ದು ಮತ್ತೆ ಗಂಟಾಗದಂತೆ ಸಂಸಾರದಲ್ಲಿ ಸಿಕ್ಕಿ ಬೀಳದಂತಿರುವಂತಹ ಫಲಗಳನ್ನು ಕೊಟ್ಟು ಉದ್ಧರಿಸು ಅಂತ ಕೇಳಬೇಕು ಹೊರತು ಎಲ್ಲ ಕೊಡು ಅಂತ ಕೇಳಿ 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 ನಮಗೆ ಗೊತ್ತಿಲ್ಲದೆ ನಾವೇ ಸಿಕ್ಕಾಕೊಂಡು ಏನು ಕೊಟ್ಟಿದ್ಯಪ್ಪ ದೇವರೇ ಅಂತ ದೇವ್ರ ಹತ್ರ ಕೇಳಿದಾಗ ದೇವರು ಹೇಳ್ತಾನೆ, ನೀನು ಕೇಳಿದ್ದನ್ನೇ ಕೊಟ್ಟಿದ್ದೇನೆ, ನೀನು ಕೇಳಿದ ಯಜ್ಞೋಪಯುಕ್ತದ ಗಂಟು ಅದರಲ್ಲೇ ಸಿಕ್ಕಿಸಿದ್ದೇನೆ, ನೀನು ಅಲ್ಲೇ ಬಿಡಿಸ್ಕೊಂಡು ಬಾ ಅಂತ. ಬಿಡಿಸ್ಕೊಂಡು ಬರಬೇಕು ಅಂದ್ರೆ ಕೈಯು ಗಂಟಾಗಿ ಬಿಟ್ಟಿದೆ. ಅಂಥ ಸ್ಥಿತಿಯಿಂದ ಪಾರಾಗುವುದಕ್ಕೋಸ್ಕರ ಒಬ್ಬ ಯೋಗ್ಯನಾದ ಗುರುವಿನ ಮೂಲಕ ಮಾಡಿಸಿದರೆ ಉತ್ತಮ. ಕೃತ್ವಾ ಗುರುಂ ವೈಷ್ಣವಂ. ಒಬ್ಬ ಭಗವಂತನ ತಿಳಿವನ್ನು ಚೆನ್ನಾಗಿ ಹೊಂದಿದವನ ಮೂಲಕ ಮಾಡಿಸಿದರೆ ಉತ್ತಮ. ಇಲ್ಲ ನಮಗೆ ತಿಳಿಯುವುದು ಮಾಡುವುದು ಸಾಧ್ಯವಾಗುತ್ತೆ, ಇದನ್ನು ನೋಡಿಕೊಂಡೇ ಮಾಡ್ತೇವೆ ಅಂತಾದರೆ ಹಾಗಾದರೂ ಮಾಡುವುದನ್ನು ಬಿಡುವುದು ಬೇಡ, ಮಾಡುವುದು ಬೇಕು. ಮಾಡಿ ಕೊನೆಗೆ ಆ ತಪ್ಪಿನ ಮೂಲಕ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ದೇವರೇ ಅದನ್ನು ಹೊಟ್ಟೆಗೆ ಹಾಕಿಕೋ ಅಂತ ಕೇಳಿಕೊಂಡು ಕಾಯಿನ ವಾಚ, ಅವನ ದೊಡ್ಡ ಹೊಟ್ಟೆ ಏನು ಸಮಸ್ಯೆ ಇಲ್ಲ, ನಾವು ಎಷ್ಟು ಬೇಕಾದರೂ ಹಾಕ್ಬೋದು, ಆದರೆ ಅದೇ ತಪ್ಪನ್ನು ಹಾಕಬಾರ್ದು. ಹೊಸ ಹೊಸ ತಪ್ಪು ಮಾಡಿ ತಿದ್ದಿಕೊಳ್ಳುವಂತಹ ಎಚ್ಚರಿಕೆಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೀಗೆ ಹೇಳಿ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಅಂತ ಅವನಿಗೆ ಆ ಕೃತಿಗಳನ್ನೆಲ್ಲ ಸಮರ್ಪಿಸಿ ಕೊನೆಯಲ್ಲಿ ಅಚ್ಯುತ ಅನಂತ ಗೋವಿಂದ ಅಂತ 3 ನಾಮಗಳಿಂದ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ನಾರಾಯಣಾಯ ನಮಃ ಅಂತ ಸಮರ್ಪಿಸಿ ಶ್ರೀಕೃಷ್ಣಾರ್ಪಣಮಸ್ತು, ಪುರುಷೋತ್ತಮನಿಗೆ ಪ್ರೀತಿಯಾಗಲಿ ಅಂತ ಪ್ರಾರ್ಥಿಸಿ ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಷಾರ್ಪಣಮಸ್ತು. ಈ ಕೃತಿಯ ಮೂಲಕ ಭಗವಂತನಿಗೆ ಒಂದು ವಿಶೇಷವಾದ ಪೂಜೆ ಸಲ್ಲಿಸುವ ಆಸೆಯನ್ನು ಹೊತ್ತವರು BR ನಿಶಾಂತ್ ಅವರು. ಅವರ ತಂದೆ ತಾಯಿಗಳ ನೆನಪಿನಲ್ಲಿ ರಾಜ್ಕುಮಾರ್ ಮತ್ತು ನರ್ಮದಾ ದಂಪತಿಗಳ ವಿಶೇಷವಾದ ಹೆಸರಿನಲ್ಲಿ ಈ ಕರ್ತವ್ಯವನ್ನು ಅವರು ಮಾಡಿದ್ದಾರೆ. ಅವರ ಸಮಸ್ತ ಕುಟುಂಬಕ್ಕೆ ಪುರುಷೋತ್ತಮ ರೂಪಿ ಪರಮಾತ್ಮ ಸಮಗ್ರ ಏಳಿಗೆಯನ್ನು ಕೊಟ್ಟು ಅವರ ಬದುಕಿನುದ್ದಕ್ಕೂ ಇಂಥ ಧರ್ಮಶ್ರದ್ಧೆಯಲ್ಲಿ ಮುನ್ನಡೆಯುವ ಸಾಮರ್ಥ್ಯವನ್ನು ಕಲ್ಪಿಸಲಿ ಅಂತ ಪ್ರಾರ್ಥಿಸಿ ಶ್ರೀಕೃಷ್ಣಾರ್ಪಿತಮಸ್ತು.